ಅದನು. ಸೋಮದತ್ತ ಒಬ್ಬ ಬುದ್ಧಿವಂತ ಮತ್ತು ನ್ಯಾಯದ ನಾಯಕ. ಚಿತ್ರಸೇನ ಬೇಯಿಸ್ ಆತಗಳ ಮಾಸ್ತ ಗಂಧರ್ಗಳ ರಾಜ ಶಕುನಿ ಪರಾಕ್ರಮಶಾಲಿ ಯೋಧ ಕಳ್ಳ ಮತ್ತು ಬುದ್ಧಿವಂತ ಸಲಹೆಗಾರ ವಿದುರ. ಅವರು ಪ್ರತಿಯೊಬ್ಬರಿಗೂ ದಯೆಯ ಮಾತುಗಳನ್ನು ಹೇಳಿದನು. ಅವರ ವನವಾಸದ ನಡುವೆಯೇ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನು ತನ್ನ ವಿಶ್ವಾಸಾರ್ಹ ಸಲಹೆಗಾರ ಮತ್ತು ಭರತ ರಾಜವಂಶದ ಇತಿಹಾಸಕಾರನಾದ ಸಂಜಯನನ್ನು ಭೇಟಿಯಾದನು. ಆಳವಾದ ಕಳವಳ ಮತ್ತು ಸಂಘರ್ಷವನ್ನು ತಪ್ಪಿಸುವ ಬಯಕೆಯೊಂದಿಗೆ ಯುಧಿಷ್ಠಿರನು ಹಸ್ತಿನಾಪುರದ ಕುರುಡ ರಾಜನಾದ ತಮ್ಮ ಚಿಕ್ಕಪ್ಪ ಧೃತರಾಷ್ಟ್ರನಿಗೆ ಸಂದೇಶವನ್ನು ತಲುಪಿಸಲು ಸಂಜಯನನ್ನು ಕೇಳಿಕೊಂಡನು. ಅವನಿಗೆ, ಹೇಳು ಓ ಸಂಜಯ. ಯುಧಿಷ್ಠಿರನು ದೃಢನಿಶ್ಚಯದಿಂದ ಹೇಳಿದನು, ನಾವೆಲ್ಲರೂ ಪರಮಪ್ರಭುವಿನ ನಿಯಂತ್ರಣದಲ್ಲಿದ್ದೇವೆ. ತನ್ನ ಸ್ವಂತ ಇಚ್ಛೆಯಂತೆ ಮಗುವಿಗೆ ಜ್ಞಾನವನ್ನು ಮತ್ತು ವಿದ್ವಾಂಸರಿಗೆ ಬಾಲ್ಯತ್ವವನ್ನು ನೀಡುವವನು ಅವನೇ. ನಂತರ ಯುಧಿಷ್ಠಿರನು ಧೃತರಾಷ್ಟ್ರನಿಗೆ ಅವರ ಶಕ್ತಿಯ ಬಗ್ಗೆ ಮತ್ತು ಅವರ ಪರಾಕ್ರಮದಿಂದ ಅವರು ಹೇಗೆ ಸಂತೋಷದಿಂದ ಬದುಕುತ್ತಿದ್ದಾರೆಂದು ಹೇಳಲು ಸಂಜಯನಿಗೆ ಸೂಚನೆ ನೀಡಿದನು. ಓ ಶತ್ರುಗಳನ್ನು ನಿಗ್ರಹಿಸುವವನೇ, ನಿನ್ನ ಕೃಪೆಯಿಂದಲೇ ನಾವು ಕೋಮಲ ವಯಸ್ಸಿನ ಮಕ್ಕಳು ರಾಜ್ಯವನ್ನು ಪಡೆದುಕೊಂಡೆವು ಎಂದು ಯುಧಿಷ್ಠಿರನು ಹೇಳಿದನು. ಯುಧಿಷ್ಠಿರನು ಮುಂದುವರಿಸುತ್ತಾ, ಮೊದಲು ನಮಗೆ ರಾಜ್ಯವನ್ನು ನೀಡಿದ ನಂತರ ನೀವು ಈಗ ನಮ್ಮ ಬಗ್ಗೆ ಅಸಡ್ಡೆ ತೋರಬಾರದು. ವಿನಾಶವು ನಂತರ ನಮ್ಮನ್ನು ಆವರಿಸುತ್ತದೆ. ಯುಧಿಷ್ಠಿರನು ಅವರ ಕುಟುಂಬ ಸದಸ್ಯರ ನಡುವಿನ ಐಕ್ಯತೆಯ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಈ ಸಂದೇಶವನ್ನು ಧೃತರಾಷ್ಟ್ರನಿಗೆ ತಿಳಿಸುವಂತೆ ಸಂಜಯನನ್ನು ಒತ್ತಾಯಿಸಿದರು. ನಾವು ಒಗ್ಗಟ್ಟಾಗಿ ಬದುಕಲು ಬಯಸುತ್ತೇವೆ ಎಂದು ಅವರು ದೃಢವಾಗಿ ಹೇಳಿದರು. ವೈರಿಗಳಿಂದ ಸೋಲಲು ನಿಮ್ಮನ್ನು ನೀವು ಅನುಭವಿಸಬೇಡಿ. ಸಂಜಯನು ಹೊರಡಲು ಸಿದ್ಧನಾಗುತ್ತಿದ್ದಾಗ ಯುಧಿಷ್ಠಿರನು ಭರತಗಳ ಮೊಮ್ಮಗ ಮತ್ತು ಅವರ ಕುಟುಂಬದಲ್ಲಿ ಪೂಜ್ಯ ವ್ಯಕ್ತಿಯಾಗಿದ್ದ ಭೀಷ್ಮನಿಗೆ ನಮಸ್ಕರಿಸಲು ಅವನಿಗೆ ನೆನಪಿಸಿದನು. ನಿನ್ನ ಮೂಲಕ ಶಾಂತನುವಿನ ಜನಾಂಗವು ಅಳಿವಿನಂಚಿನಲ್ಲಿರುವಾಗ ಯುಧಿಷ್ಠಿರನು ಕೃತಜ್ಞತೆಯಿಂದ ಹೇಳಿದನು. ಅದು ಪುನರುಜ್ಜೀವನಗೊಂಡಿತು. ಆದ್ದರಿಂದ ಓ ಸ್ವಾಮಿ, ನಿಮ್ಮ ಸ್ವಂತ ತೀರ್ಪಿನ ಪ್ರಕಾರ ಅದನ್ನು ಮಾಡಿ. ಇದರಿಂದ ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ಬದುಕಬಹುದು. ಕುರುಗಳ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಸಲಹೆಗಾರನಾದ ವಿದುರನಿಂದ ಶಾಂತಿಯನ್ನು ಸಲಹೆ ಮಾಡಲು ಸಹ ಸಂಜಯನಿಗೆ ಸೂಚನೆ ನೀಡಲಾಯಿತು. ನಂತರ ಯುಧಿಷ್ಠಿರನು ತನ್ನ ಗಮನವನ್ನು ದುರ್ಯೋಧನನತ್ತ ತಿರುಗಿಸಿದನು. ಅವರಿಗೆ ತುಂಬಾ ನೋವನ್ನು ಉಂಟು ಮಾಡಿದ ಹಠಮಾರಿ ರಾಜಕುಮಾರ, ನೀವು ಸಭೆಯ ಮಧ್ಯದಲ್ಲಿ ಮುಗ್ಧ ಮತ್ತು ಅಸಹಾಯಕ ದ್ರೌಪದಿಗೆ ಮಾಡಿದ ಅವಮಾನಗಳು. ಯುಧಿಷ್ಠಿರನು ಸಂಯಮದಿಂದ ಹೇಳಿದನು, ನಾವು ಮೌನವಾಗಿ ಸಹಿಸಿಕೊಳ್ಳುತ್ತೇವೆ, ಏಕೆಂದರೆ ಕುರುಗಳು ಕೊಲ್ಲಲ್ಪಡುವುದನ್ನು ನೋಡಲು ನಮಗೆ ಮನಸ್ಸಿಲ್ಲ. ಯುಧಿಷ್ಠಿರನು ದುರ್ಯೋಧನ ಮತ್ತು ಅವನ ಸಹೋದರರ ಕೈಯಿಂದ ಅನುಭವಿಸಿದ ನೋವನ್ನು ನೆನಪಿಸಿಕೊಳ್ಳುವಾಗ ಸಂಜಯನು ಗಮನವಿಟ್ಟು ಆಲಿಸಿದನು. ಅವರು ಜಿಂದೆಯ ಚರ್ಮವನ್ನು ಧರಿಸಿ ಗಡೀಪಾರುಗೊಂಡರು ಮತ್ತು ಕುಶಾಣನು ಕುಂತಿಯ ಗೌರವವನ್ನು ಕಡೆಗಣಿಸಿ ಕೃಷ್ಣನನ್ನು ಎಳೆದಿದ್ದನು. ಆದರೂ ಇವೆಲ್ಲದರ ಹೊರತಾಗಿಯೂ ಯುಧಿಷ್ಠಿರನು ಧೃತರಾಷ್ಟ್ರನಿಗೆ ಶಾಂತಿ ಮತ್ತು ಏಕತೆಯ ಸಂದೇಶವನ್ನು ತಲುಪಿಸುವಂತೆ ಸಂಜಯನನ್ನು ಒತ್ತಾಯಿಸಿದನು. ನಾವು ರಾಜ್ಯದಲ್ಲಿ ನಮ್ಮ ಸರಿಯಾದ ಪಾಲನ್ನು ಹೊಂದಿರಬೇಕು. ಯುಧಿಷ್ಠಿರನು ದೃಢನಿಶ್ಚಯದಿಂದ ಹೇಳಿದನು. ಕೌರವರ ನಿಷ್ಠಾವಂತ ಸೇವಕನಾದ ಸಂಜಯನು ಪಾಂಡವರ ಶಿಬಿರದಿಂದ ಹೊರಟು ಹೋದಾಗ ಆತನಿಗೆ ಹೆದರಿಕೆಯ ಭಾವನೆಯನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಅವರು ದಾಳಿಯಲ್ಲಿ ಜಯಗಳಿಸಿದ ಸುದ್ದಿ ಮತ್ತು ನಂತರ ಅವರ 5 ಪುತ್ರರನ್ನು ಅರಣ್ಯಕ್ಕೆ ಗಡೀಪಾರು ಮಾಡಿದ ಸುದ್ದಿಯನ್ನು ತಿಳಿಸುವ ಕೆಲಸವನ್ನು ಧೃತರಾಷ್ಟ್ರನು ಆತನಿಗೆ ವಹಿಸಿದ್ದನು. ಭಾರವಾದ ಹೃದಯದಿಂದ ಸಂಜಯನು ರಾಜರ ರಾಜಧಾನಿಯಾದ ಹಸ್ತಿನಾಪುರಕ್ಕೆ ತನ್ನ ಕಠಿಣ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವನು ನಗರವನ್ನು ಪ್ರವೇಶಿಸುತ್ತಿದ್ದಂತೆ ಸಂಜಯನು ಅರಮನೆಯ ಬಾಗಿಲಿಗೆ ಹೋದನು. ಅಲ್ಲಿ ಅವನನ್ನು ದ್ವಾರಪಾಲಕನು ಸ್ವಾಗತಿಸಿದನು. ಸಂಜಯನ ಪ್ರಾಮುಖ್ಯತೆಯನ್ನು ಅರಿತ ದ್ವಾರಪಾಲಕನು ಅವನ ಸಿಂಹಾಸನದ ಮೇಲೆ ಕುಳಿತಿದ್ದ ಧೃತರಾಷ್ಟ್ರನಿಗೆ ತನ್ನ ಸಲಹೆಗಾರರು
ಮತ್ತು ಕುಟುಂಬ ಸದಸ್ಯರಿಂದ ಸುತ್ತುವರಿದ ಸುದ್ದಿಯನ್ನು ತ್ವರಿತವಾಗಿ ತಲುಪಿಸಿದನು. ಸಂಜಯನು ಪಾಂಡವರ ಸಂದೇಶದೊಂದಿಗೆ ಬಂದಿದ್ದಾನೆಂದು ಕೇಳಿದ ನಂತರ ಧೃತರಾಷ್ಟ್ರನ ಕುತೂಹಲವು ಕೆರಳಿಸಿತು. ಅರಮನೆಯೊಳಗೆ ಪ್ರವೇಶಿಸಲು ಅನುಮತಿ ದೊರೆತ ನಂತರ ಸಂಜಯನು ಶ್ರದ್ಧೆಯಿಂದ ಕೈಜೋಡಿಸಿ ಧೃತರಾಷ್ಟ್ರನ ಬಳಿಗೆ ಹೋದನು. ಅವನು ಯುಧಿಷ್ಠಿರನೊಂದಿಗಿನ ತನ್ನ ಭೇಟಿಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಅವನು ರಾಜನ ಯೋಗಕ್ಷೇಮ ಮತ್ತು ಅವನ ಕುಟುಂಬದ ಬಗ್ಗೆ ವಿಚಾರಿಸಿದನು. ಯುಧಿಷ್ಠಿರನು ಯಾವುದೇ ಅವಮಾನಕರ ವಿಧಾನಗಳನ್ನು ಆಶ್ರಯಿಸದೆ ಸದ್ಗುಣ ಮತ್ತು ಸಂಪತ್ತಿನ ಬಯಕೆಯ ಬಗ್ಗೆ ಹೇಗೆ ಹೇಳಿದನು ಎಂಬುದನ್ನು ಸಂಜಯನು ವಿವರಿಸಿದನು. ಬುದ್ಧಿವಂತ ರಾಜಕುಮಾರನು ಧೃತರಾಷ್ಟ್ರನ ಪುತ್ರರು ಮತ್ತು ಮೊಮ್ಮಕ್ಕಳು ಮತ್ತು ಅವರ ಸ್ನೇಹಿತರು ಮತ್ತು ಸಲಹೆಗಾರರ ಕಲ್ಯಾಣದ ಬಗ್ಗೆಯೂ ತನ್ನ ಕಾಳಜಿಯನ್ನು ವ್ಯಕ್ತಪಡಿಸಿದನು. ಆದಾಗ್ಯೂ ಧೃತರಾಷ್ಟ್ರನು ಪರಿಸ್ಥಿತಿಯ ಗಂಭೀರತೆಯನ್ನು ಮರೆತಿದ್ದನೆಂದು ತೋರುತ್ತದೆ. ಅವನು ಯುಧಿಷ್ಠಿರನ ಉದ್ದೇಶಗಳ ಬಗ್ಗೆ ಮತ್ತು ತನ್ನ ಸಹೋದರರು ಮತ್ತು ಸಲಹೆಗಾರರ ಬಗ್ಗೆ ಸಂತೋಷವಾಗಿದೆಯೇ ಎಂದು ವಿಚಾರಿಸಿದನು. ಸಂಜಯನ ಪ್ರತಿಕ್ರಿಯೆಯು ರಾಜನ ಸ್ವಂತ ನ್ಯೂನತೆಗಳನ್ನು ಎತ್ತಿ ತೋರಿಸಲು ಮಾತ್ರ ನೆರವಾಯಿತು. ಬುದ್ಧಿವಂತ ವೃದ್ಧನು ಧೃತರಾಷ್ಟ್ರನ ಹಲವಾರು ತಪ್ಪುಗಳನ್ನು ಮತ್ತು ಶೀಘ್ರದಲ್ಲೇ ಹೊರಹೊಮ್ಮುವ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತಾ ಪ್ರಾಮಾಣಿಕವಾಗಿ ಮಾತನಾಡಿದನು. ಸರ್ಪವು ತನ್ನ ಹಾಳಾದ ಚರ್ಮವನ್ನು ಚೆಲ್ಲಿದಂತೆ ಎಲ್ಲಾ ಪಾಪ ಕೃತ್ಯಗಳನ್ನು ತ್ಯಜಿಸಿದ ಯುಧಿಷ್ಠಿರನನ್ನು ಸದ್ಗುಣದ ಪ್ರತಿರೂಪ ಎಂದು ವಿವರಿಸುವ ಮೂಲಕ ಸಂಜಯನು ಪ್ರಾರಂಭಿಸಿದನು. ತನ್ನ ಸ್ವಂತ ಕ್ರಿಯೆಗಳು ಧರ್ಮ ಮತ್ತು ಅರ್ಥ ಲಾಭ ಎರಡಕ್ಕೂ ವಿರುದ್ಧವಾಗಿವೆ ಮತ್ತು ಅಂತಿಮವಾಗಿ ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ದುಃಖಕ್ಕೆ ಕಾರಣವಾಗುತ್ತವೆ ಎಂದು ಧೃತರಾಷ್ಟ್ರನಿಗೆ ಎಚ್ಚರಿಕೆ ನೀಡಿದನು. ಒಬ್ಬರ ಇಂದ್ರಿಯಗಳು ಮತ್ತು ಆಸೆಗಳನ್ನು ನಿಯಂತ್ರಿಸುವ ಮಹತ್ವವನ್ನು ಸಂಜಯನು ಒತ್ತಿ ಹೇಳಿದರು. ಎಲ್ಲದಕ್ಕೂ ಶಾಶ್ವತ ಸಾರವನ್ನು ಅರಿತುಕೊಂಡ ರಾಜ ವಾಲಿಯ ಉದಾಹರಣೆಯನ್ನು ಉಲ್ಲೇಖಿಸಿದರು. ಸಂಭಾಷಣೆ ಮುಂದುವರಿದಂತೆ ಸಂಜಯನು ಕೌರವರ ಸ್ವಂತ ಪತನವನ್ನು ಎತ್ತಿ ತೋರಿಸಿದನು. ಇದು ಅವರ ಸಲಹೆಗಾರರ ಅವರ ಉದ್ದೇಶಕ್ಕೆ ಅಸಲವಾದ ಸಮರ್ಪಣೆಗೆ ಕಾರಣವಾಗಿದೆ. ಕುರುಗಳ ನಾಶ ಅನಿವಾರ್ಯವಾಗಿದೆ ಮತ್ತು ಯುಧಿಷ್ಠಿರನ ತಾಳ್ಮೆ ಅಂತಿಮವಾಗಿ ಅವರ ನಿಧನಕ್ಕೆ ಕಾರಣವಾಗುತ್ತದೆ ಎಂದು ಅವನು ಭವಿಷ್ಯ ನುಡಿದನು. ಆದಾಗ್ಯೂ ಧೃತರಾಷ್ಟ್ರನು ತನ್ನ ಸಂಕಲ್ಪದಲ್ಲಿ ಅಚಲನಾಗಿದ್ದನು. ತನ್ನ ಮಗ ಅಜಾತಶತ್ರು ಮೇಲುಗೈ ಸಾಧಿಸುತ್ತಾನೆ ಎಂದು ಮನವರಿಕೆ ಮಾಡಿಕೊಂಡನು. ಸಂಜಯ್ ಸುದೀರ್ಘ ಪ್ರಯಾಣದಿಂದ ತನ್ನ ಆಯಾಸವನ್ನು ವ್ಯಕ್ತಪಡಿಸುತ್ತಾ ಮತ್ತು ರಾತ್ರಿಯ ನಿವೃತ್ತಿಯಾಗಲು ಅನುಮತಿ ಕೋರುವ ಮೂಲಕ ಮುಕ್ತಾಯಗೊಳಿಸಿದರು. ಅವರು ಹೊರಡುವಾಗ ಅವರು ಎಚ್ಚರಿಕೆ ನೀಡಿದರು. ಅರಮನೆಯ ಭವ್ಯವಾದ ಅರಮನೆಯಲ್ಲಿ ತನ್ನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ರಾಜ ಧೃತರಾಷ್ಟ್ರನು ಆಳವಾದ ಆಲೋಚನೆಯಲ್ಲಿ ಕುಳಿತನು. ಅವನ ಕಣ್ಣುಗಳು ಕತ್ತಲೆಯಿಂದ ಆವೃತವಾಗಿದ್ದರೂ ರಾಜ್ಯದ ಭಾರವಾದ ವಿಷಯಗಳ ಬಗ್ಗೆ ಯೋಚಿಸುವಾಗ ಆಂತರಿಕ ಬೆಂಕಿಯಿಂದ ಸುಟ್ಟು ಹೋದವು. ಇತ್ತೀಚೆಗೆ ಪಾಂಡವರಿಂದ ಹಿಂದಿರುಗಿದ ಮತ್ತು ಶೀಘ್ರದಲ್ಲೇ ಅಜಾತಶತ್ರುವಿನ ಸಂದೇಶವನ್ನು ಆಸ್ಥಾನಕ್ಕೆ ಬಹಿರಂಗಪಡಿಸಲಿರುವ ಸಂಜಯನ ಆಗಮನದಿಂದ ರಾಜನ ಮನಸ್ಸು ಬಸವವಾಯಿತು. ಧೃತರಾಷ್ಟ್ರನು ಚಿಂತನೆಯಲ್ಲಿ ಕಳೆದು ಕುಳಿತಿದ್ದಾಗ ಕಾಯುತ್ತಿರುವ ಅವನ ಕ್ರಮಬದ್ಧವಾದ ಮನೋಭಾವವು ಸೌಮ್ಯವಾದ ಗೌರವದಿಂದ ಅವನ ಬಳಿಗೆ ಬಂದಿತು. ಮಹಾರಾಜರೇ, ಅವನು ಮೃದುವಾಗಿ ಹೇಳಿದನು. ರಾಜನ ಸಂದೇಶವಾಹಕನು ನಿಮ್ಮ ಆಜ್ಞೆಯ ಮೇರೆಗೆ ವಿದುರನ ಆಗಮನದ ಸುದ್ದಿಯೊಂದಿಗೆ ಬಂದಿದ್ದಾನೆ. ವಿದುರನು ನನ್ನ ಕೋಣೆಗಳನ್ನು ಪ್ರವೇಶಿಸಲಿ. ನಾನು ಯಾವಾಗಲೂ ಬುದ್ಧಿವಂತ ಮತ್ತು ಪೂಜ್ಯ ಕ್ಷತ್ರಿಯನ್ನು ಸ್ವಾಗತಿಸಲು ಉತ್ಸುಕನಾಗಿದ್ದೇನೆ ಎಂದು ಉತ್ತರಿಸಿದಾಗ ರಾಜನ ಕಣ್ಣುಗಳು ಗಮನ ಸೆಳೆದವು. ಅಜಾಗರೂಕತೆಯಿಂದ ಕೋಣೆಯಲ್ಲಿ ತಾಳ್ಮೆಯಿಂದ ಕಾಯುತ್ತಿದ್ದ ವಿದುರನನ್ನು ಕರೆಯಲು ಕ್ರಮಬದ್ಧನು ಆತುರಪಟ್ಟನು. ಅವನು ಧೃತರಾಷ್ಟ್ರನ ಕೋಣೆಗಳನ್ನು ಪ್ರವೇಶಿಸಿದಾಗ ವಿದುರನು ಗೌರವದಿಂದ ತನ್ನ ತಲೆಯನ್ನು ಬಾರಿಸಿದನು ಮತ್ತು ಭಕ್ತಿಯ ಸಂಕೇತವಾಗಿ ಅವನ ಕೈಗಳನ್ನು ಒಟ್ಟಿಗೆ ಸೇರಿಸಿದನು. ಓ ಪ್ರಬಲ ರಾಜನೇ, ಅವನು ನಾನು ನಿನ್ನ ಆಜ್ಞೆಯ ಮೇರೆಗೆ ಬಂದಿದ್ದೇನೆ. ನನ್ನ ಗಮನ ಅಥವಾ ಸಲಹೆಯ ಅಗತ್ಯವಿರುವ ಯಾವುದೇ ವಿಷಯವಿದ್ದರೆ ನಾನು ಇಲ್ಲಿ ಸೇವೆ ಸಲ್ಲಿಸಲು ಬಂದಿದ್ದೇನೆ ಎಂದು ಹೇಳಿದನು. ಧೃತರಾಷ್ಟ್ರನು ತನ್ನ ಸಿಂಹಾಸನದಿಂದ ಎದ್ದು ತನ್ನ ಚಲನೆಗಳು ನಿಧಾನವಾಗಿ ಆದರೆ
ಉದ್ದೇಶಪೂರ್ವಕವಾಗಿ ಮತ್ತು ನಿರೀಕ್ಷೆಯ ಗಾಳಿಯಲ್ಲಿ ವಿದುರನ ಬಳಿಗೆ ಬಂದನು. ಅಯ್ಯೋ, ಬುದ್ಧಿವಂತ ಕ್ಷತ್ರಿಯೇ, ಅವನು ಪ್ರಾರಂಭಿಸಿದನು. ಸಂಜಯನು ಅಜಾತಶತ್ರುವಿನ ಸಂದೇಶವನ್ನು ಹೊತ್ತುಕೊಂಡು ಮರಳಿದ್ದಾನೆ. ಈ ಸುದ್ದಿಯ ಪರಿಣಾಮಗಳ ಬಗ್ಗೆ ಯೋಚಿಸುವಾಗ ನನ್ನ ಮನಸ್ಸು ಆತಂಕದಿಂದ ಕೂಡಿದೆ. ಹೇಳಿ, ನನ್ನ ಹೃದಯವನ್ನು ಬಾಧಿಸುವ ಮತ್ತು ನನ್ನನ್ನು ನಿದ್ರೆಯಿಂದ ತಡೆಯುವ ಉರಿಯುವ ಸಂವೇದನೆಯನ್ನು ನಿವಾರಿಸಲು ಒಬ್ಬ ವ್ಯಕ್ತಿಯು ಏನು ಮಾಡಬಹುದು? ಮೃದುವಾದ ನಗುವಿನೊಂದಿಗೆ ಪ್ರತಿಕ್ರಿಯಿಸುವ ಮೊದಲು ವಿದುರನು ರಾಜನ ಮಾತುಗಳನ್ನು ಗಮನದಿಂದ ಆಲಿಸಿದನು. ಮಹಾರಾಜರೇ, ನಿದ್ರಾಹೀನತೆಯು ದುರಾಸೆಯಿಂದ ಬಳಲುತ್ತಿರುವವರ ಮೇಲೆ, ತಮ್ಮ ಎಲ್ಲಾ ಸಂಪತ್ತನ್ನು ಕಳೆದುಕೊಂಡವರ ಮೇಲೆ ಅಥವಾ ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾದವರ ಮೇಲೆ ಪರಿಣಾಮ ಬೀರುತ್ತದೆ. ಈ ಯಾತನೆಗಳಲ್ಲಿ ಯಾವುದೂ ನಿಮಗೆ ಸಂಭವಿಸಿಲ್ಲ ಎಂದು ನಾನು ಭಾವಿಸುತ್ತೇನೆ. ಧೃತರಾಷ್ಟ್ರನು ತಲೆ ಅಲ್ಲಾಡಿಸಿದನು. ಅವನ ಹುಬ್ಬು ಆತಂಕದಿಂದ ಉಬ್ಬಿಕೊಂಡಿತು. ಇಲ್ಲ, ಬುದ್ಧಿವಂತ ಕ್ಷತ್ರಿಯೇ, ಅವನು ಉತ್ತರಿಸಿದನು, ನನ್ನ ತೊಂದರೆಗಳು ಈ ಲೋಕದ್ದಲ್ಲ. ಇದು ಸಂಜಯನ ಸಂದೇಶದ ಭಾರ ಮತ್ತು ನನ್ನ ಸ್ವಂತ ಅನುಮಾನಗಳು ನನ್ನನ್ನು ಕಾಡುತ್ತಿವೆ. ಮುಂದುವರಿಯುವ ಮೊದಲು ಅವನು ಒಂದು ಕ್ಷಣ ವಿರಾಮಗೊಳಿಸಿದನು. ವಿದುರ, ನಾನು ನಿಮ್ಮಿಂದ ಬುದ್ಧಿವಂತಿಕೆಯ ಮಾತುಗಳನ್ನು ಕೇಳಲು ಬಯಸುತ್ತೇನೆ. ಎಲ್ಲ ಬುದ್ಧಿವಂತ ಪುರುಷರಿಂದ ನಿಮ್ಮನ್ನು ಗೌರವಿಸುವ ಸದ್ಗುಣ ಮತ್ತು ಬುದ್ಧಿವಂತಿಕೆಯ ಗುಣಗಳನ್ನು ನೀವು ಮಾತ್ರ ಹೊಂದಿದ್ದೀರಿ. ಅವನು ಮಾತನಾಡಲು ಪ್ರಾರಂಭಿಸಿದಾಗ ವಿದುರನು ತನ್ನ ತಲೆಯನ್ನು ಬಾಗಿಸಿದನು. ಮಹಾರಾಜರೇ, ಅವನು ಹೇಳಿದನು, ರಾಜ ಯುಧಿಷ್ಠಿರನು ನ್ಯಾಯಯುತ ರಾಜನಾಗಿದ್ದಾನೆ. 3 ಲೋಕಗಳ ಸಾರ್ವಭೌಮನಾಗಲು ಯೋಗ್ಯನಾಗಿದ್ದಾನೆ. ಆದರೂ ಅವನ ಅನೇಕ ಸದ್ಗುಣಗಳ ಹೊರತಾಗಿಯೂ ಅವನನ್ನು ನಿಮ್ಮ ರಾಜ್ಯದಿಂದ ಗಡೀಪಾರು ಮಾಡಿದವರು ನೀವೇ. ನೀವು ಪಾಂಡವ ರಾಜಕುಮಾರನ ಗುಣಗಳಿಗೆ ವಿರುದ್ಧವಾದ ಗುಣಗಳನ್ನು ಹೊಂದಿದ್ದೀ. ಆದರೂ ನೀವು ಇನ್ನೂ ಅಧಿಕಾರಕ್ಕೆ ಅಂಟಿಕೊಂಡಿದ್ದೀರಿ. ರಾಜನ ಕಣ್ಣುಗಳು ನಾಚಿಕೆಯಿಂದ ಕೆಂಪಾದವು. ಹಸ್ತಿನಾಪುರದ ಸಾಮ್ರಾಜ್ಯದ ಮೇಲೆ ಸೂರ್ಯನು ಉದಯಿಸಲು ಪ್ರಾರಂಭಿಸಿದಾಗ ಸಿಂಹಾಸನದ ಕೋಣೆಯ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀದನು. ಅಂದ ರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತನು. ಅವನ ಮುಖವು ಚಿಂತೆ ಮತ್ತು ಕಾಳಜಿಯಿಂದ ಕೂಡಿತ್ತು. ಅವನು ತನ್ನ ಬುದ್ಧಿವಂತ ಮತ್ತು ವಿದ್ಯಾವಂತ ಸಲಹೆಗಾರನಾದ ವಿದುರನ ಕಡೆಗೆ ತಿರುಗಿ ಮಾರ್ಗದರ್ಶನವನ್ನು ಕೇಳಿದನು. ನಾನು ಏನು ಮಾಡಬಹುದೆಂದು ನನಗೆ ತಿಳಿಸಿ. ಆತಂಕದಿಂದ ತುಂಬಿದ ಅವರ ಧ್ವನಿಯಲ್ಲಿ ಧೃತರಾಷ್ಟ್ರ ಹೇಳಿದರು, ಏಕೆಂದರೆ ನಮ್ಮಲ್ಲಿ ನೀವು ಮಾತ್ರ ಧರ್ಮ ಮತ್ತು ಲಾಭ ಎರಡರಲ್ಲೂ ಪಾರಂಗತರಾಗಿದ್ದೀರಿ. ಓ ವಿದುರ, ನನಗೆ ಬುದ್ಧಿವಂತಿಕೆಯಿಂದ ಸಲಹೆ ನೀಡಿ. ವಿದುರನು ತನ್ನ ಉದಾತ್ತ ಹೃದಯದಿಂದ ಮತ್ತು ಪ್ರಪಂಚದ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ರಾಜನನ್ನು ಸಹಾನುಭೂತಿಯಿಂದ ನೋಡಿದನು. ಧೃತರಾಷ್ಟ್ರನು ತಮ್ಮ ರಾಜ್ಯವನ್ನು ಆವರಿಸಿರುವ ಅವ್ಯವಸ್ಥೆಯನ್ನು ನಿಭಾಯಿಸಲು ಹೆಣಗಾಡುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ನನ್ನ ಪ್ರಿಯ ರಾಜ, ವಿದುರನು ಪ್ರಾರಂಭಿಸಿದನು, ಕೇಳದೇ ಇದ್ದರೂ ಅವರ ಮಾತುಗಳು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ದ್ವೇಷಪೂರಿತವಾಗಿರಲಿ ಅಥವಾ ಆಹ್ಲಾದಕರವಾಗಿರಲಿ, ಒಬ್ಬರು ನಿಜವಾಗಿಯೂ ಮಾತನಾಡಬೇಕು. ಕುರುವರಿಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಪ್ರಯೋಜನಕಾರಿಯಾಗಿದೆ ಮತ್ತು ನೈತಿಕತೆಗೆ ಅನುಗುಣವಾಗಿದೆ ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. ಧೃತರಾಷ್ಟ್ರನು ವಿದುರನ ಮಾತುಗಳನ್ನು ಕೇಳಲು ಉತ್ಸುಕನಾಗಿ ಮುಂದೆ ವಾಲಿದನು. ಓ ಭಾರತ, ಅನ್ಯಾಯ ಮತ್ತು ಅನುಚಿತವಾದ ಯಶಸ್ಸಿನ ಸಾಧನಗಳ ಮೇಲೆ ನಿಮ್ಮ ಹೃದಯವನ್ನು ಕೇಂದ್ರೀಕರಿಸಬೇಡಿ. ನ್ಯಾಯಯುತ ಮತ್ತು ಸರಿಯಾದ ವಿಧಾನಗಳ ಬಳಕೆಯ ಹೊರತಾಗಿಯೂ ಬುದ್ಧಿವಂತ ವ್ಯಕ್ತಿಯು ತನ್ನ ಯಾವುದೇ ಉದ್ದೇಶವು ಯಶಸ್ವಿಯಾಗದಿದ್ದರೆ ದುಃಖಿಸಬಾರದು ಎಂದು ವಿದುರನು ಹೇಳಿದನು. ಮುಂದುವರಿಯಲು ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದಂತೆ ವಿದುರನು ವಿರಾಮಗೊಳಿಸಿದನು. ಒಂದು ಕಾರ್ಯದಲ್ಲಿ ತೊಡಗುವ ಮೊದಲು ಏಜೆಂಟ್ ಸಾಮರ್ಥ್ಯ, ಕಾರ್ಯದ ಸ್ವರೂಪ ಮತ್ತು ಅದರ ಉದ್ದೇಶವನ್ನು ಪರಿಗಣಿಸಬೇಕು, ಏಕೆಂದರೆ ಎಲ್ಲ ಕಾರ್ಯಗಳು ಈ 3 ಅಂಶಗಳ ಮೇಲೆ ಅವಲಂಬಿತವಾಗಿವೆ. ಇವುಗಳನ್ನು ಪರಿಗಣಿಸಿ ಒಬ್ಬರು ಒಂದು ಕಾರ್ಯವನ್ನು ಪ್ರಾರಂಭಿಸಬೇಕು ಮತ್ತು ಅದನ್ನು ಹಠಾತ್ ಪ್ರಚೋದನೆಯ ಮೇಲೆ ತೆಗೆದುಕೊಳ್ಳಬಾರದು ಎಂದು ಅವರು ಹೇಳಿದರು. ವಿದುರನು ಮಾತನಾಡುವಾಗ ಅವನ ಮಾತುಗಳು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದ್ದವು. ತನ್ನ ವಿಶಾಲವಾದ ಪ್ರದೇಶಗಳು, ಖಜಾನೆಗಳು
ಮತ್ತು ಜನಸಂಖ್ಯೆಗಳೊಂದಿಗೆ ರಾಜನ ರಾಜ್ಯವು ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಪರಸ್ಪರ ಸಂಪರ್ಕ ಹೊಂದಿದಿರುವುದನ್ನು ಅವನು ನೋಡಿದನು. ಆದರೆ ಓ ರಾಜನೇ, ವಿದುರನು ಹೇಳಿದನು, ಪ್ರದೇಶ, ಲಾಭ, ನಷ್ಟ, ಖಜಾನೆ, ಜನಸಂಖ್ಯೆ ಮತ್ತು ಶಿಕ್ಷೆಯ ಬಗ್ಗೆ ಪ್ರಮಾಣ ಅಥವಾ ಅಳತೆ ತಿಳಿದಿಲ್ಲದ ರಾಜನು ತನ್ನ ರಾಜ್ಯವನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತೊಂದೆಡೆ ಗ್ರಂಥಗಳಲ್ಲಿ ಸೂಚಿಸಿರುವಂತೆ ಇವುಗಳ ಅಳತೆಗಳ ಬಗ್ಗೆ ತಿಳಿದಿರುವ ಅವನು ಧನ ಮತ್ತು ಲಾಭದ ಜ್ಞಾನವನ್ನು ಹೊಂದಿರುವುದು ಅನಿವಾರ್ಯವಾಗಿ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳಬಹುದು. ಧೃತರಾಷ್ಟ್ರನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಅವನ ಮನಸ್ಸು ತನ್ನ ಸ್ವಂತ ರಾಜ್ಯ ಮತ್ತು ಅದರ ಅನೇಕ ಸಂಕೀರ್ಣತೆಗಳ ಆಲೋಚನೆಗಳೊಂದಿಗೆ ಓಡುತ್ತಿತ್ತು. ವಿದುರನು ಮಾತನಾಡುವುದನ್ನು ಮುಂದುವರಿಸಿದನು. ಅವನ ಮಾತುಗಳು ರಾಜನ ತೊಂದರೆಗೀಡಾದ ಹೃದಯದ ಮೂಲಕ ಹರಿಯುವ ಒಂದು ಸೌಮ್ಯವಾದ ಹೊಳೆಯಾಗಿದ್ದವು. ಶಾಂತಿಯುತ ಪ್ರಯಾಣದಲ್ಲಿ ತನ್ನ ಕುದುರೆಗಳನ್ನು ಮಾರ್ಗದರ್ಶನ ಮಾಡುವ ಅನುಭವಿ ಸಾರಥಿಯಂತೆ ಒಬ್ಬರ ಇಂದ್ರಿಯಗಳನ್ನು ನಿಯಂತ್ರಿಸುವ ಮಹತ್ವವನ್ನು ಅವನು ಹೇಳಿದನು. ವಿದುರನು ಹೇಳಿದನು, ಒಬ್ಬರ ದೇಹವು ಒಬ್ಬರ ಕಾರಾಗಿದೆ, ಒಳಗಿನ ಆತ್ಮವು ಚಾಲಕವಾಗಿದೆ ಮತ್ತು ಇಂದ್ರಿಯಗಳು ಅದರ ಕುದುರೆಗಳಾಗಿವೆ. ಆ ಅತ್ಯುತ್ತಮ ಕುದುರೆಗಳಿಂದ ಸೆಳೆಯಲ್ಪಟ್ಟಿದೆ. ಚೆನ್ನಾಗಿ ತರಬೇತಿ ಪಡೆದಾಗ ಬುದ್ಧಿವಂತನು ಜೀವನದ ಪ್ರಯಾಣವನ್ನು ಆಹ್ಲಾದಕರವಾಗಿ ನಿರ್ವಹಿಸುತ್ತಾನೆ. ಮತ್ತು ಹಸ್ತಿನಾಪುರದ ಭವ್ಯವಾದ ಸಭಾಂಗಣಗಳಲ್ಲಿ ಅಂದ ರಾಜನಾದ ಧೃತರಾಷ್ಟ್ರನು ಸಿಂಹಾಸನಕ್ಕೇರಿದನು. ಅವನ ಬುದ್ಧಿವಂತಿಕೆ ಮತ್ತು ಸದ್ಗುಣದ ಬಾಯಾರಿಕೆ ತಣಿಯಲಿಲ್ಲ. ಅವನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ವಿದುರನ ಕಡೆಗೆ ತಿರುಗಿ, ಓ ಮಹಾಬುದ್ಧಿವಂತನೇ, ಧರ್ಮ ಮತ್ತು ಲಾಭಕ್ಕೆ ಅನುಗುಣವಾದ ಈ ರೀತಿಯ ಪದಗಳನ್ನು ನನಗೆ ಮತ್ತೆ ಹೇಳಿ. ಅವುಗಳನ್ನು ಕೇಳಲು ನನ್ನ ಬಾಯಾರಿಕೆ ತಣಿಯಲಿಲ್ಲ. ನೀನು ಹೇಳುವುದು ಆಕರ್ಷಕವಾಗಿದೆ. ವಿದುರನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು ಮತ್ತು ಸೌಮ್ಯವಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಎಲ್ಲಾ ಪವಿತ್ರ ಸ್ಥಳಗಳಲ್ಲಿ ಅಭಿಷೇಕ ಮತ್ತು ಎಲ್ಲಾ ಜೀವಿಗಳ ಬಗೆಗಿನ ದಯೆ ಇವೆರಡೂ ಸಮಾನವಾಗಿವೆ. ಬಹುಶಃ ಎಲ್ಲಾ ಜೀವಿಗಳ ಬಗೆಗಿನ ದಯೆ ಮೊದಲಿನದನ್ನು ಮೀರಿಸುತ್ತದೆ. ಅವನು ಮುಂದುವರಿಯುವ ಮೊದಲು ಒಂದು ಕ್ಷಣ ವಿರಾಮಗೊಳಿಸಿದನು. ಓ ಗುರುವೇ, ನಿನ್ನ ಎಲ್ಲಾ ಪುತ್ರರಿಗೆ ದಯೆ ತೋರಿಸು, ಏಕೆಂದರೆ ಈ ಜಗತ್ತಿನಲ್ಲಿ ಆ ದೊಡ್ಡ ಖ್ಯಾತಿಯನ್ನು ಗೆಲ್ಲುವ ಮೂಲಕ ನೀನು ಮುಂದೆ ಸ್ವರ್ಗವನ್ನು ಪಡೆಯುವಿರವನು. ಮಾತನಾಡುವಾಗ ವಿದುರನ ಮನಸ್ಸು ಒಂದು ಪ್ರಾಚೀನ ಕಥೆಯತ್ತ ತಿರುಗಿತು. ಅದು ತಲೆಮಾರುಗಳಿಂದ ಹಾದು ಹೋಗಿತ್ತು. ಇದು ದೈತ್ಯ ಕುಲದ ಪ್ರೇಮಿ ವಿರೋಚನ ಮತ್ತು ಶ್ರೇಷ್ಠ ಜ್ಞಾನ ಮತ್ತು ಸದ್ಗುಣದ ಬ್ರಾಹ್ಮಣ ಸುಧನ್ವನ್ ಅವರ ಕಥೆಯಾಗಿತ್ತು. ಇಬ್ಬರು ಪುರುಷರು ತನ್ನ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಕನ್ಯೆಯಾದ ಕೇಶಿನಿಯ ಕೈಗಾಗಿ ಪೈಪೋಟಿ ನಡೆಸುತ್ತಿದ್ದರು. ಯೋಗ್ಯ ಗಂಡನನ್ನು ಆಯ್ಕೆ ಮಾಡಲು ನಿರ್ಧರಿಸಿದ ಕೇಶಿನಿ ವಿರೋಚನ ಮತ್ತು ಸುಧನ್ವಾನ್ ಇಬ್ಬರನ್ನೂ ತನ್ನ ಮಂಟಪದಲ್ಲಿ ಒಟ್ಟಿಗೆ ಕುಳಿತುಕೊಳ್ಳಲು ಆಹ್ವಾನಿಸಿದ್ದಳು. ಆದರೆ ಸುಧನ್ವಾನ್ ಆಗಮಿಸಿದಾಗ ಸಾಮಾಜಿಕ ಕ್ರಮಾನುಗತರನ್ನು ನಿಯಂತ್ರಿಸುವ ಪ್ರಾಚೀನ ಸಂಪ್ರದಾಯಗಳನ್ನು ಉಲ್ಲೇಖಿಸಿ ಅವನು ವಿರೋಚನನೊಂದಿಗೆ ಆಸನವನ್ನು ಹಂಚಿಕೊಳ್ಳಲು ನಿರಾಕರಿಸಿದನು. ಈ ಸಣ್ಣ ವಿಷಯದಿಂದ ಕೋಪಗೊಂಡ ವಿರೋಚನ ಒಂದು ಪಂಥವನ್ನು ಪ್ರಸ್ತಾಪಿಸಿದನು. ಅವರು ಜಗಳವಾಡಿದ ಪ್ರಶ್ನೆಗೆ ಸುಧನ್ವಾನ್ ಉತ್ತರಿಸಲು ಸಾಧ್ಯವಾದರೆ ಅವನು ಅವನಿಗೆ ತನ್ನ ಪ್ರಾಣವನ್ನು ನೀಡುತ್ತಾನೆ. ಆ ಇಬ್ಬರು ಪುರುಷರು ಪ್ರಹ್ಲಾದನ ಆಸ್ಥಾನಕ್ಕೆ ತೆರಳಿದರು. ಅಲ್ಲಿ ಅವರು ಆ ಮಹಾಋಷಿಯ ಮುಂದೆ ತಮ್ಮ ಪಂಥವನ್ನು ಹಾಕಿದರು. ಇಬ್ಬರು ಪುರುಷರು ತಮ್ಮ ಪ್ರಶ್ನೆಯನ್ನು ಕೇಳಿದಾಗ ಬುದ್ಧಿವಂತ ಮತ್ತು ನ್ಯಾಯಯುತನಾದ ಪ್ರಹ್ಲಾದನು ದಮನವಿಟ್ಟು ಆಲಿಸಿದನು. ಬ್ರಾಹ್ಮಣರು ಶ್ರೇಷ್ಠರೇ ಅಥವಾ ವಿರೋಚನನು ಶ್ರೇಷ್ಠನೇ? ಸುಧನ್ವನು ಮೊದಲು ತನ್ನ ವಾದವನ್ನು ಬೆಂಬಲಿಸುವ ಪ್ರಾಚೀನ ಸಂಪ್ರದಾಯಗಳನ್ನು ಉಲ್ಲೇಖಿಸುತ್ತಾ ಮಾತನಾಡಿದರು. ಆದಾಗ್ಯೂ ಪ್ರಹ್ಲಾದ್ ಪಕ್ಷವನ್ನು ತೆರೆದುಕೊಳ್ಳಲು ನಿರಾಕರಿಸುತ್ತಾ, ನೀವಿಬ್ಬರು ಜಗಳವಾಡಿರುವ ಪ್ರಶ್ನೆಗೆ ನಮ್ಮಂತಹವರು ಹೇಗೆ ಉತ್ತರಿಸಬಹುದು? ನನ್ನ ಮಗನ ಬಗ್ಗೆಯೂ ನಾನು ಸುಳ್ಳು ಹೇಳುವುದಿಲ್ಲ ಎಂದು ಹೇಳಿದರು. ನಂತರ ಅವರು ಸುಳ್ಳು ಮಾತನಾಡುವುದರ ಪರಿಣಾಮಗಳನ್ನು ವಿವರಿಸಿದರುಗ ತನ್ನ ನಾಲಿಗೆಯನ್ನು
ದುರುಪಯೋಗಪಡಿಸಿಕೊಳ್ಳುವ ವ್ಯಕ್ತಿಯು ಪರಿತ್ಯಕ್ತ ಹೆಂಡತಿಯಂತೆ ನರಳುತ್ತಾನೆ. ಅವಳು ರಾತ್ರಿಯಲ್ಲಿ ತನ್ನ ಪತಿ ಸಹಪತ್ನಿಯ ತೋಳುಗಳಲ್ಲಿ ಮಲಗಿಯುವುದನ್ನು ನೋಡುತ್ತಾಳೆ. ದಾಳಿಯಲ್ಲಿ ಕಳೆದುಹೋದ ವ್ಯಕ್ತಿಯಂತೆ ಪಿಲಾತನು ಮಾತನಾಡುವಾಗ ಸುಧಾನ್ಮನು ನಿಜವಾಗಿಯೂ ವಿರೋಚನನಿಗಿಂತ ಶ್ರೇಷ್ಠನಾಗಿದ್ದಾನೆ ಎಂದು ಘೋಷಿಸಿದನು. ಅವನ ಮಾತುಗಳಿಂದ ಪ್ರೇರಿತರಾದ ಸುಧಾನನು ವಿರೋಚನನಿಗೆ ತನ್ನ ಪ್ರಾಣವನ್ನು ನೀಡಿದನು. ಆದರೆ ಕೇವಲ ಒಂದು ಷರತ್ತಿನ ಮೇಲೆರ ಅವನು ಕೇಸಿನಿಯ ಸಮ್ಮುಖದಲ್ಲಿ ಸುಧಮನ ಪಾದಗಳನ್ನು ತೊಳೆದುಕೊಳ್ಳಬೇಕಾಗುತ್ತದೆ. ವಿದುರನು ತನ್ನ ಕತ್ತಿಯನ್ನು ಮುಗಿಸಿದನು ಮತ್ತು ಧೃತರಾಷ್ಟ್ರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ಹೊಸ ತಿಳುವಳಿಕೆಯಿಂದ ತುಂಬಿತ್ತು. ಪ್ರಾಚೀನ ಕಾಲದಲ್ಲಿ ಮಹಾನ್ ಮುಷಿ ಅತ್ರಿಯ ಮಗನಾದ ಶ್ವೇತಕೇತು ಭಿಕ್ಷುಕನ ವೇಷದಲ್ಲಿ ಅಲೆದಾಡುತ್ತಿದ್ದಾಗ ಅವನು ಸಾಧ್ಯ ಎಂದು ಕರೆಯಲ್ಪಡುವ ದೇವತೆಗಳನ್ನು ಎದುರಿಸಿದನು. ಅವರ ಉಪಸ್ಥಿತಿಯಿಂದ ಅವರು ಗೊಂದಲಕ್ಕೊಳಗಾದರು ಮತ್ತು ಅವರ ಬುದ್ಧಿವಂತಿಕೆಯನ್ನು ಅವರೊಂದಿಗೆ ಹಂಚಿಕೊಳ್ಳಲು ಕೇಳಿಕೊಂಡರು. ಶ್ವೇತಕೇತು ತನ್ನ ಶಾಂತ ಹೃದಯದಿಂದ ಮತ್ತು ತನ್ನ ಭಾವೋದ್ರೇಕಗಳ ಮೇಲೆ ಪಾಂಡಿತ್ಯದಿಂದ ಮಹಾನ್ ಕಲಿಕೆಯ ಮಾತುಗಳನ್ನು ಮಾತನಾಡಲು ಪ್ರಾರಂಭಿಸಿದನು. ಒಬ್ಬನು ತನ್ನದೇ ಆದಂತೆ ಆಹ್ಲಾದಕರ ಮತ್ತು ಅಹಿತಕರ ಪರಿಸ್ಥಿತಿಗಳನ್ನು ಸಮಾನವಾಗಿ ಪರಿಗಣಿಸಬೇಕು ಎಂದು ಅವನು ಹೇಳಿದನು. ಇತರರ ಅಪಪ್ರಚಾರಗಳು ಅಥವಾ ನಿಂದೆಗಳನ್ನು ಮೌನವಾಗಿ ಸಹಿಸಿಕೊಳ್ಳುವುದು ಒಂದು ಸದ್ಗುಣವಾಗಿದೆ, ಏಕೆಂದರೆ ಅದು ಅಪಪ್ರಚಾರ ಮಾಡುವವರನ್ನು ಸೇವಿಸುತ್ತದೆ ಮತ್ತು ಅವರ ಸದ್ಗುಣಗಳನ್ನು ಬಳಸಿಕೊಳ್ಳುತ್ತದೆ. ಜೀವನದ ಸಾರವನ್ನು ಸುಡುವ ಮತ್ತು ಸುಡುವಂತಹ ಕಠಿಣ ಮತ್ತು ಕೋಪೋದ್ರಿಕ್ತ ಮಾತುಗಳಲ್ಲಿ ತೊಡಗುವುದರ ವಿರುದ್ಧ ಅವರು ಎಚ್ಚರಿಕೆ ನೀಡಿದರು. ಬುದ್ಧಿವಂತ ವ್ಯಕ್ತಿಯು ಯಾವಾಗಲೂ ಅಂತಹ ಮಾತುಗಳಿಂದ ದೂರವಿರಬೇಕು, ಏಕೆಂದರೆ ಅದು ತೀಕ್ಷ್ಣವಾದ ಬಾಣಗಳಂತೆ ಹೃದಯವನ್ನು ಚುಚ್ಚುತ್ತದೆ. ಒಂದು ಬಟ್ಟೆಯು ಅದನ್ನು ನೆನೆಸಿದ ವರ್ಣದ ಬಣ್ಣವನ್ನು ತೆಗೆದುಕೊಳ್ಳುವಂತೆಯೇ ಮನುಷ್ಯನ ಪಾತ್ರವು ಅವನ ಸಂಯೋಗಗಳಿಂದ ರೂಪುಗೊಳ್ಳುತ್ತದೆ ಎಂದು ಶ್ವೇತಕೇತು ಎಚ್ಚರಿಸಿದ್ದಾರೆ. ಕೀಳು ಜನರೊಂದಿಗೆ ಸಹವಾಸವನ್ನು ಬಯಸಬಾರದು ಮತ್ತು ದುರಹಂಕಾರ ಮತ್ತು ಅವಮಾನಕರ ನಡವಳಿಕೆಯನ್ನು ತಪ್ಪಿಸಬೇಕು ಎಂದು ಅವರು ಸಲಹೆ ನೀಡಿದರು. ಬದಲಿಗೆ ಮಾತಿನಲ್ಲಿ ಸತ್ಯತೆ, ವರ್ತನೆಯಲ್ಲಿ ನಮ್ರತೆ ಮತ್ತು ಒಬ್ಬರ ಭಾವೋದ್ರೇಕಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಪ್ರಯತ್ನಿಸಬೇಕು. ಎಲ್ಲರಿಗೂ ಸಮೃದ್ಧಿಯನ್ನು ಬಯಸುವ ಮತ್ತು ಇತರರ ದುಃಖದಲ್ಲಿ ಎಂದಿಗೂ ತನ್ನ ಹೃದಯವನ್ನು ಹೊಂದಿರದ ವ್ಯಕ್ತಿಯನ್ನು ಈ ರೀತಿಯವರಲ್ಲಿ ಮೊದಲಿಗರೆಂದು ಪರಿಗಣಿಸಲಾಗುತ್ತದೆ. ನಂತರ ಶ್ವೇತಕೇತು ಒಬ್ಬ ಸಾಧಾರಣ ವ್ಯಕ್ತಿಯ ಗುಣಲಕ್ಷಣಗಳ ಬಗ್ಗೆ ಮಾತನಾಡಿದರು. ಆತ ಸುಳ್ಳು ಮಾತುಗಳಿಂದ ಇತರರನ್ನು ಸಮಾಧಾನಪಡಿಸುತ್ತಾನೆ, ಆದರೆ ಅವರ ಸ್ವಂತ ಮಾತಿನಲ್ಲಿ ಸತ್ಯವಂತರಾಗಿರುತ್ತಾನೆ. ಆತ ಒಬ್ಬ ಕೆಟ್ಟ ಮನುಷ್ಯನ ಸೂಚಕಗಳನ್ನು ಸಹ ವಿವರಿಸಿದ್ದಾನೆ. ಅನಿಯಂತ್ರಿತ ನಡವಳಿಕೆ, ಅಪಾಯಕ್ಕೆ ಒಳಗಾಗುವಿಕೆ, ಕೋಪಕ್ಕೆ ಒಳಗಾಗುವ ಸಾಮರ್ಥ್ಯ, ಕೃತಜ್ಞತೆ ಇಲ್ಲದಿರುವುದು ಮತ್ತು ಹೃದಯದ ದುಷ್ಟತನ. ರಾಜ ಧೃತರಾಷ್ಟ್ರನು ವಿದುರನನ್ನು ಉದಾತ್ತ ಮತ್ತು ಸದ್ಗುಣಶೀಲರೆಂದು ಪರಿಗಣಿಸಲಾಗುವ ಉನ್ನತ ಕುಟುಂಬಗಳ ಸ್ವರೂಪದ ಬಗ್ಗೆ ಕೇಳಿದನು. ಅಂತಹ ಕುಟುಂಬಗಳು ತಪಸ್ಸು, ಆತ್ಮಸಂಯಮ, ವೇದಗಳ ಜ್ಞಾನ, ತ್ಯಾಗ, ಶುದ್ಧ ವಿವಾಹಗಳು ಮತ್ತು ಆಹಾರದ ಉಡುಗೊರೆಗಳು ಸೇರಿದಂತೆ ಕೆಲವು ಗುಣಗಳನ್ನು ಹೊಂದಿವೆ ಎಂದು ವಿದುರನು ಉತ್ತರಿಸಿದನು. ಅವರು ಬ್ರಾಹ್ಮಣರ ಬಗೆಗಿನ ಸುಳ್ಳು ಮತ್ತು ಅಗೌರವವನ್ನು ತಪ್ಪಿಸುವ ಮೂಲಕ ಉತ್ತಮ ನಡವಳಿಕೆ ಮತ್ತು ನಡವಳಿಕೆಯನ್ನು ಸಹ ಎತ್ತಿ ಹಿಡಿಯುತ್ತಾರೆ. ಒಂದು ಕುಟುಂಬವು ಶ್ರೀಮಂತ ಮತ್ತು ಶ್ರೀಮಂತವಾಗಿದ್ದರೂ ಸಹ ಅದರ ಸದಸ್ಯರು ಬ್ರಾಹ್ಮಣರನ್ನು ಕಡೆಗಣಿಸಿದರೆ ಅಥವಾ ಕೆಟ್ಟದಾಗಿ ಮಾತನಾಡಿದರೆ ಅಥವಾ ಅವರಿಗೆ ವಹಿಸಲಾದ ಸಂಪತ್ತನ್ನು ದುರುಪಯೋಗಪಡಿಸಿಕೊಂಡರೆ ಅದು ಕುಸಿಯುತ್ತದೆ ಎಂದು ವಿದುರ ಒತ್ತಿ ಹೇಳಿದರು. ಸಂಪತ್ತಿನ ಅಪಾಯಗಳ ವಿರುದ್ಧವೂ ಅವರು ಎಚ್ಚರಿಕೆ ನೀಡಿದರು. ಅದು ಬರಬಹುದು ಮತ್ತು ಹೋಗಬಹುದು, ಆದರೆ ಒಳ್ಳೆಯ ನಡವಳಿಕೆ ಮತ್ತು ನಡವಳಿಕೆಯು ನಿಜವಾದ ಶ್ರೇಷ್ಠತೆಗೆ ಅತ್ಯಗತ್ಯವಾಗಿದೆ. ರಾಜನು ಉನ್ನತ ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸಲು ವಿದುರನನ್ನು ಕೇಳಿದನು ಮತ್ತು ಅಂತಹ ಕುಟುಂಬಗಳು ಆತ್ಮಸಂಯಮ, ಜ್ಞಾನ ಮತ್ತು ಶುದ್ಧತೆಯಂತಹ ಸದ್ಗುಣಗಳಿಗೆ ಬದ್ಧವಾಗಿರುವುದರಿಂದ ಗುರುತಿಸಲ್ಪಟ್ಟಿವೆ
ಎಂದು ಅವರು ಉತ್ತರಿಸಿದನು. ಅವರು ಜಗಳಗಳು, ವಂಚನೆ ಮತ್ತು ಸುಳ್ಳು ನಡವಳಿಕೆಯನ್ನು ತಪ್ಪಿಸುತ್ತಾರೆ ಮತ್ತು ಬ್ರಾಹ್ಮಣರನ್ನು ಗೌರವದಿಂದ ನಡೆಸಿಕೊಳ್ಳುತ್ತಾರೆ. ಅವರು ಅತಿಥಿಗಳಿಗೆ ಆತಿಥ್ಯವನ್ನು ನೀಡುತ್ತಾರೆ, ಅವರಿಗೆ ಗೌರವ ಮತ್ತು ದಯೆಯನ್ನು ನೀಡುತ್ತಾರೆ. ನಂತರವಿದ್ದರೂ ನಂಬಿಕೆ, ನಿಷ್ಠೆ ಮತ್ತು ಪರಸ್ಪರ ಬೆಂಬಲದ ಮೇಲೆ ನಿರ್ಮಿಸಲಾದ ನಿಜವಾದ ಸ್ನೇಹದ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದರು. ತಂದೆಯಂತೆ ಆತ್ಮವಿಶ್ವಾಸವನ್ನು ಪ್ರೇರೇಪಿಸುವವನೇ ನಿಜವಾದ ಸ್ನೇಹಿತ ಮತ್ತು ಕಾಲಕಾಲಕ್ಕೆ ಆತನನ್ನು ನಂಬಬಹುದು ಎಂದು ಅವರು ಹೇಳಿದರು. ದೊಡ್ಡ ಸಭೆಯ ಮಧ್ಯದಲ್ಲಿ ವಿದುರನು ಹಸ್ತಿನಾಪುರದ ರಾಜ ಧೃತರಾಷ್ಟ್ರನ ಮುಂದೆ ನಿಂತನು. ಅವನ ಮುಖದ ಮೇಲೆ ಆಳವಾದ ಕಾಳಜಿಯ ಭಾವದೊಂದಿಗೆ ವಿದುರನು ಮಾನವೀಯತೆಯ ಸ್ವರೂಪದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಓ ವಿಚಿತ್ರವೀರ್ಯನ ಮಗನೇ, ಅವನು ಹೇಳಿದ ಬುದ್ಧಿವಂತ ಖುಷಿಯಾದ ಮನು ತಮ್ಮ ಮಾರ್ಗಗಳಲ್ಲಿ ಮೂರ್ಖರಾಗಿರುವ 7 ಮತ್ತು 10 ರೀತಿಯ ಪುರುಷರ ಬಗ್ಗೆ ಮಾತನಾಡಿದ್ದಾನೆ. ಅವರು ತಮ್ಮ ಮುಷ್ಟಿಯಿಂದ ಖಾಲಿ ಜಾಗವನ್ನು ಹೊಡೆಯುವ ಅಥವಾ ಇಂದ್ರನ ಪಟ್ಟುಬಿಡದ ಬಿಲ್ಲನ್ನು ಆಕಾಶದಲ್ಲಿ ಬಗ್ಗಿಸಲು ಪ್ರಯತ್ನಿಸುವವರಂತೆ ಈ ವ್ಯಕ್ತಿಗಳನ್ನು ವಿವರಿಸುವಾಗ ವಿದುರನ ಮಾತುಗಳು ದುಃಖದ ಭಾವದಿಂದ ತುಂಬಿದವು. ತನ್ನ ಹಿಡಿತಕ್ಕೆ ಮೀರಿದ ವ್ಯಕ್ತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವವನು, ಅಲ್ಪ ಲಾಭಗಳಿಂದ ತೃಪ್ತನಾಗುವವನು ಮತ್ತು ಶತ್ರುಗಳಿಗೆ ವಿನಮ್ರವಾಗಿ ಆಸ್ಥಾನವನ್ನು ಪಾವತಿಸುವವನು, ಇವೆಲ್ಲವೂ ಮೂರ್ಖ ವ್ಯಕ್ತಿಗಳ ಉದಾಹರಣೆಗಳಾಗಿವೆ ಎಂದು ಅವರು ಹೇಳಿದರು. ವಿದುರನು ಮಾತನಾಡುವುದನ್ನು ಮುಂದುವರೆಸಿದಾಗ ಅವನ ಮಾತುಗಳು ಕೇಳುವವರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ನೀಡುತ್ತಿದ್ದವು. ಅವನು ತನ್ನ ಸಾಧನೆಗಳ ಬಗ್ಗೆ ಹೆಮ್ಮೆಗೊಡುವ ಉದಾತ್ತ ಕುಟುಂಬದಲ್ಲಿ ಜನಿಸಿದ, ಆದರೆ ಅನುಚಿತ ಕಾರ್ಯಗಳನ್ನು ಮಾಡುವ ಮತ್ತು ಇನ್ನೊಬ್ಬನು ಹೆಚ್ಚು ಶಕ್ತಿಶಾಲಿ ವ್ಯಕ್ತಿಯೊಂದಿಗೆ ನಿರಂತರವಾಗಿ ಯುದ್ಧದಲ್ಲಿ ತೊಡಗಿರುವ ವ್ಯಕ್ತಿಯನ್ನು ವಿವರಿಸಿದನು. ವಿದುರನು ಹೇಳಿದನು, ಈ ರೀತಿಯ ಜನರು ತಮ್ಮ ಮೇಲೆ ವಿನಾಶವನ್ನು ತರುತ್ತಾರೆ. ಯಮದ ರಾಯಭಾರಿಗಳು ತಮ್ಮ ಕೈಗವಸುಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಅವರನ್ನು ನರಕಕ್ಕೆ ಎಳೆಯುತ್ತಾರೆ. ಧೃತರಾಷ್ಟ್ರನು ವಿದುರನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವಳ ಅಭಿವ್ಯಕ್ತಿಯು ಕಾಳಜಿ ಮತ್ತು ಕುತೂಹಲದ ಮಿಶ್ರಣವಾಗಿತ್ತು. ವಿದುರನು ಮಾತನಾಡುವುದನ್ನು ಮುಗಿಸಿದಾಗ ಧೃತರಾಷ್ಟ್ರನು, ಮನು ತನ್ನ ಜೀವಿತಾವಧಿಯಲ್ಲಿ ವರ್ಷಗಳನ್ನು ಹೊಂದಿದ್ದಾನೆ ಎಂದು ಹೇಳಲಾಗುತ್ತದೆ. ಎಲ್ಲಾ ಪುರುಷರು ಈ ನಿಗದಿತ ಅವಧಿಯನ್ನು ಏಕೆ ಸಾಧಿಸುವುದಿಲ್ಲ ಎಂದು ಕೇಳಿದನು. ವಿದುರನ ಪ್ರತಿಕ್ರಿಯೆ ತಕ್ಷಣದದ್ದಾಗಿತ್ತು. ಅತಿಯಾದ ಅಹಂಕಾರ, ಮಾತಿಲ ಮಿತಿಮೀರಿದ 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 ಮಿತಿಮೀರಿದನು ಅತಿಯಾದ ನಡವಳಿಕೆಯ ಅಪಾಯಗಳ ಬಗ್ಗೆ ಮಾತನಾಡುವುದನ್ನು ಮುಂದುವರೆಸಿದಾಗ ಧೃತರಾಷ್ಟ್ರನು ಶ್ರದ್ಧೆಯಿಂದ ಆಲಿಸಿದನು. ಇನ್ನೊಬ್ಬನ ಹೆಂಡತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಅಥವಾ ತನ್ನ ಗುರುವಿನ ಹಾಸಿಗೆಯನ್ನು ಉಲ್ಲಂಘಿಸುವ ವ್ಯಕ್ತಿಯು ಬ್ರಾಹ್ಮಣರನ್ನು ಕೊಲ್ಲುವ ತಪ್ಪಿತಸ್ಥನೆಂದು ಅವನು ವಿವರಿಸಿದ್ದನು. ಈ ವ್ಯಕ್ತಿಗಳೊಂದಿಗಿನ ಸಂಪರ್ಕಕ್ಕೆ ಪ್ರಾಯಶ್ಚಿತ್ತದ ಅಗತ್ಯವಿದೆ ಎಂದು ವೇದಗಳು ಘೋಷಿಸುತ್ತವೆ ಎಂದು ವಿದುರನು ಹೇಳಿದನು. ಆದರೆ ಬುದ್ಧಿವಂತನ ಬೋಧನೆಯನ್ನು ಸ್ವೀಕರಿಸುವವರು ನೈತಿಕತೆಯ ಪರಿಚಯವನ್ನು ಹೊಂದಿರುತ್ತಾರೆ ಮತ್ತು ಸದ್ಗುಣಶೀಲ ಜೀವನವನ್ನು ನಡೆಸುತ್ತಾರೆ. ಅವರು ಸ್ವರ್ಗವನ್ನು ತಲುಪುವಲ್ಲಿ ಯಶಸ್ವಿಯಾಗುತ್ತಾರೆ. ಸಂಭಾಷಣೆ ಮುಂದುವರೆದಂತೆ ವಿದುರನು ಒಬ್ಬರ ಮಾತುಗಳು ಮತ್ತು ಕಾರ್ಯಗಳಲ್ಲಿ ಪ್ರಾಮಾಣಿಕತೆ ಮತ್ತು ಸಮಗ್ರತೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದರು. ಒಪ್ಪುವಂತಹ ಮಾತುಗಳನ್ನು ಮಾತನಾಡುವ ವ್ಯಕ್ತಿಯು ಹೇಗೆ ಹೇರಳವಾಗಿರಬಹುದು, ಆದರೆ ಔಷಧೀಯ ಪದಗಳನ್ನು ಮಾತನಾಡುವ ಮತ್ತು ಕೇಳುವವರು ಅಪರೂಪ ಎಂದು ಅವರು ವಿವರಿಸಿದ್ದಾರೆ. ಅಸಹ್ಯಕರವಾದ ಆದರೆ ನಿಜವಾದದ್ದನ್ನು ಹೇಳುವ ವ್ಯಕ್ತಿಯು
ರಾಜನ ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ವಿದುರನು ಹೇಳಿದನು, ಅವನ ಕುಟುಂಬದ ಸಲುವಾಗಿ ಒಬ್ಬ ಸದಸ್ಯನನ್ನು ತ್ಯಾಗ ಮಾಡಬಹುದು, ಅವನ ಹಳ್ಳಿಯ ಸಲುವಾಗಿ ಒಂದು ಕುಟುಂಬವನ್ನು ತ್ಯಾಗ ಮಾಡಬಹುದು, ಮತ್ತು ಅವನ ಆತ್ಮಕ್ಕಾಗಿ ಇಡೀ ಭೂಮಿಯನ್ನು ತ್ಯಾಗ ಮಾಡಬಹುದು. ಇದನ್ನು ಮಾತನಾಡುತ್ತಿದ್ದಂತೆ ಧೃತರಾಷ್ಟ್ರನು ಹೆಚ್ಚುತ್ತಿರುವ ಕಾಳಜಿಯೊಂದಿಗೆ ಆಲಿಸಿದನು. ಪೂಜ್ಯ ವಿಷಯಾದ ವಿದುರನ ಬುದ್ಧಿವಂತ ಮಾತುಗಳಲ್ಲಿ ಸದ್ಗುಣಶೀಲ ಜೀವನವನ್ನು ನಡೆಸುವ ಮಾರ್ಗದಲ್ಲಿ ನಾವು ಮಾರ್ಗದರ್ಶನವನ್ನು ಕಂಡುಕೊಳ್ಳುತ್ತೇವೆ. ಇದು ಒಬ್ಬರ ಮನೆಗೆ ವಯಸ್ಸಾದ ಮತ್ತು ಪೂಜ್ಯ ಅತಿಥಿಯನ್ನು ಸ್ವಾಗತಿಸುವ ಸರಳವಾದ ಆದರೆ ಆಳವಾದ ಕ್ರಿಯೆಯೊಂದಿಗೆ ಪ್ರಾರಂಭವಾಗುತ್ತದೆ. ಯುವಕನು ಮುಂದೆ ಸಾಗಿ ಅವನಿಗೆ ನಮಸ್ಕರಿಸಿದಾಗ ಅವನ ಹೃದಯವು ಎತ್ತರಕ್ಕೆ ಏರುತ್ತದೆ ಮತ್ತು ಅವನಿಗೆ ನಮ್ರತೆಯ ಮಹತ್ವವನ್ನು ನೆನಪಿಸಲಾಗುತ್ತದೆ. ಬುದ್ಧಿವಂತ ವಿದುರನು ಮುಂದುವರಿಸುತ್ತಾ, ಸ್ವಯಂ ನಿಯಂತ್ರಿತ ವ್ಯಕ್ತಿಯು ಮೊದಲು ತಮ್ಮ ಅತಿಥಿಗೆ ಆಸನವನ್ನು ನೀಡಬೇಕು, ನೀರನ್ನು ತರಬೇಕು, ತಮ್ಮ ಪಾದಗಳನ್ನು ತೊಳೆದುಕೊಳ್ಳಬೇಕು ಮತ್ತು ಸ್ವಾಗತದ ಸಾಮಾನ್ಯ ವಿಚಾರಣೆಗಳನ್ನು ಮಾಡಬೇಕು. ಆಗ ಮಾತ್ರ ಅವರು ತಮ್ಮ ವ್ಯವಹಾರಗಳ ಬಗ್ಗೆ ಮಾತನಾಡಬೇಕು. ಅವರು ಒಬ್ಬರ ವಾಸಸ್ಥಳವು ಅತಿಥಿಗಳಿಗೆ, ವಿಶೇಷವಾಗಿ ಬ್ರಾಹ್ಮಣ ವರ್ಗದವರಿಗೆ ಅಭಯಾರಣ್ಯವಾಗಿರಬೇಕು ಎಂದು ಒತ್ತಿ ಹೇಳುತ್ತಾರೆ. ವಿದುರನು ಅನರ್ಹ ವ್ಯಕ್ತಿಗಳೊಂದಿಗೆ ಸಹವಾಸ ಮಾಡುವುದರ ವಿರುದ್ಧ ಎಚ್ಚರಿಕೆ ನೀಡುತ್ತಾನೆ. ಉದಾಹರಣೆಗೆ, ತಮ್ಮ ಪ್ರತಿಜ್ಞೆ ಅಥವಾ ಕಳ್ಳರನ್ನು ತೀರಿಸಿದ ವೈದ್ಯರು. ಆದಾಗ್ಯೂ ಈ ವ್ಯಕ್ತಿಗಳು ಸಹ ಅತಿಥಿಗಳಾಗಿ ಬಂದಾಗ ಗೌರವ ಮತ್ತು ಆತಿಥ್ಯಕ್ಕೆ ಅರ್ಹರಾಗಿರುತ್ತಾರೆ. ಬ್ರಾಹ್ಮಣನು ಎಂದಿಗೂ ಉಪ್ಪು ಬೇಯಿಸಿದ ಆಹಾರ, ಮೊಸರು, ಹಾಲು, ಜೇನುತುಪ್ಪ, ಎಣ್ಣೆ, ಬೆಣ್ಣೆ, ಎಳ್ಳು, ಮಾಂಸ, ಹಣ್ಣುಗಳು, ಬೇರುಗಳು, ಪೋತವುಗಳು, ಬಣ್ಣ ಬಣ್ಣದ ಬಟ್ಟೆಗಳು, ಎಲ್ಲ ರೀತಿಯ ಸುಗಂಧ ದ್ರವ್ಯಗಳು ಅಥವಾ ಟ್ರೆಕಗಳ ಮಾರಾಟಗಾರನಾಗಿರಬಾರದು ಎಂದು ಅವನು ಸಲಹೆ ನೀಡುತ್ತಾನೆ. ನಿಜವಾದ ಯೋಗಿಯ ಗುಣಗಳನ್ನು ಸಾಕಾರಗೊಳಿಸುವವರು ಅಪರೂಪದವರು ಮತ್ತು ಅಸಾಧಾರಣರು. ಅವರು ತಮ್ಮ ಇಂದ್ರಿಯಗಳನ್ನು ಕರಗತ ಮಾಡಿಕೊಂಡಿರುತ್ತಾರೆ, ಹೊಗಳಿಕೆ ಮತ್ತು ಆಪಾದನೆ ಎರಡನ್ನೂ ಕಡೆಗಣಿಸುತ್ತಾರೆ ಮತ್ತು ಪ್ರಾಪಂಚಿಕ ಆಸೆಗಳಿಂದ ಬೇರ್ಪಟ್ಟಿರುತ್ತಾರೆ. ವಿದುರನು ಅವರನ್ನು ಜಗತ್ತಿನಿಂದ ಸಂಪೂರ್ಣವಾಗಿ ಬೇರ್ಪಟ್ಟಂತೆ ಎಂದು ವಿವರಿಸುತ್ತಾನೆ. ಇದಕ್ಕೆ ತದ್ವಿರುದ್ಧವಾಗಿ, ಇತರರಿಗೆ ಅನ್ಯಾಯ ಮಾಡುವವರು ತಾವು ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದು ಎಂದಿಗೂ ಭಾವಿಸಬಾರದು. ಬುದ್ಧಿವಂತ ವ್ಯಕ್ತಿಗಳು ತಮಗೆ ಮಾಡಿದ ತಪ್ಪುಗಳಿಗೆ ಪ್ರತಿಯಾಗಿ ತಪ್ಪುಗಳನ್ನು ಮಾಡಲು ಉದ್ದವಾದ ತೋಳುಗಳನ್ನು ಹೊಂದಿರುತ್ತಾರೆ ಎಂದು ಬುದ್ಧಿವಂತ ಋಷಿ ನಮಗೆ ನೆನಪಿಸುತ್ತಾರೆ. ವಿದುರನು ಒಬ್ಬರ ಪತ್ನಿಯರನ್ನು ರಕ್ಷಿಸುವ ಮತ್ತು ಅವರೊಂದಿಗೆ ದಯೆಯಿಂದ ವರ್ತಿಸುವ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಅತ್ಯಂತ ಆಶೀರ್ವದಿಸಲ್ಪಟ್ಟ ಮತ್ತು ಸದ್ಗುಣಶೀಲರಾಗಿರುವ ಪೂಜೆಗೆ ಯೋಗ್ಯರಾಗಿರುವ ಪತಿಯರು ಮತ್ತು ಅವರ ಮನೆಗಳ ಆಭರಣಗಳು ನಿಜವಾಗಿಯೂ ದೇಶೀಯ ಸಮೃದ್ಧಿಯ ಮೂರ್ತರೂಪಗಳಾಗಿವೆ ಎಂದು ಅವರು ಹೇಳುತ್ತಾರೆ. ನಾವು ಜೀವನದ ಸಂಕೀರ್ಣತೆಗಳನ್ನು ಹಾದು ಹೋಗುವಾಗ ವಿದುರನು ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದರ ಕುರಿತು ಮಾರ್ಗದರ್ಶನವನ್ನು ನೀಡುತ್ತಾನೆ. ನಮ್ಮ ಸಲಹೆಯನ್ನು ರಹಸ್ಯವಾಗಿಡಲು ಆತ ನಮಗೆ ಸಲಹೆ ನೀಡುತ್ತಾನೆ. ಅದನ್ನು ಮಾಡುವವರೆಗೆ ನಾವು ಏನು ಮಾಡಲು ಬಯಸುತ್ತೇವೆ ಎಂಬುದರ ಬಗ್ಗೆ ಮಾತನಾಡುವುದಿಲ್ಲ. ಬೆಟ್ಟ ಅಥವಾ ಅರಮನೆಯನ್ನು ಏರುವಾಗ ನಾವು ನಮ್ಮ ನಿರ್ಧಾರಗಳನ್ನು ಏಕಾಂಗಿಯಾಗಿ ಗೂಢಾಚಾರಿಕೆಯಿಂದ ದೂರವಿಡಬೇಕು. ಬುದ್ಧಿವಂತ ಋಷಿ ತಮ್ಮ ಇಂದ್ರಿಯಗಳ ಮೇಲೆ ಕಲಿಕೆ ಅಥವಾ ನಿಯಂತ್ರಣವಿಲ್ಲದ ಸ್ನೇಹಿತರಿಗೆ ರಾಜ್ಯದ ರಹಸ್ಯಗಳನ್ನು ಒಪ್ಪಿಸುವ ವಿರುದ್ಧ ಎಚ್ಚರಿಕೆ ನೀಡುತ್ತಾರೆ. ರಾಜನ ಹಣಕಾಸು ಮತ್ತು ಅವನ ಸಲಹೆಗಳನ್ನು ಇಟ್ಟುಕೊಳ್ಳುವುದು ಅವನ ಮಂತ್ರಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಅವರನ್ನು ನೇಮಿಸುವ ಮೊದಲು ಅವುಗಳನ್ನು ಚೆನ್ನಾಗಿ ಪರಿಶೀಲಿಸುವುದು ಅತ್ಯಗತ್ಯ. ನಾವು ಶ್ರೇಷ್ಠತೆಗಾಗಿ ಶ್ರಮಿಸುತ್ತಿರುವಾಗ ಸದ್ಗುಣಶೀಲ ಜೀವನದಿಂದ ನಿಜವಾದ ಶಕ್ತಿ ಬರುತ್ತದೆ ಎಂದು ವಿದುರ ನಮಗೆ ನೆನಪಿಸುತ್ತಾನೆ. ನಾವು ಅಸೂಯೆ ತ್ಯಜಿಸಬೇಕು, ಇತರರ ಹಕ್ಕುಗಳನ್ನು ರಕ್ಷಿಸಬೇಕು, ಅದಕ್ಕೆ ಅರ್ಹರಾದವರಿಗೆ ಏನು ಸಿಗುತ್ತದೆಯೋ ಅದನ್ನು ನೀಡಬೇಕು ಮತ್ತು ಮಾತಿನಲ್ಲಿ ಒಪ್ಪಿಕೊಳ್ಳಬೇಕು. ಅಂತಿಮವಾಗಿ, ಬುದ್ಧಿವಂತ ಕೃಷಿಯು ವಂಚನೆ, ಉಡುಗೊರೆ ಮತ್ತು ಕಠಿಣ ಮಾತಿನ ಅಪಾಯಗಳ ಬಗ್ಗೆ
ಎಚ್ಚರಿಕೆಯೊಂದಿಗೆ ಮುಕ್ತಾಯಗೊಳಿಸುತ್ತಾನೆ. ಈ ಗುಣಗಳನ್ನು ಹೊಂದಿರುವವರು ಶೀಘ್ರದಲ್ಲೇ ಎಲ್ಲಾ ಜೀವಿಗಳಿಂದ ದೂರವಾಗುತ್ತಾರೆ. ಆದರೆ ಬುದ್ಧಿವಂತಿಕೆ, ಮನಸ್ಸಿನ ಶಾಂತಿ, ಸ್ವಯಂ ನಿಯಂತ್ರಣ, ಶುದ್ಧತೆ ಮತ್ತು ಕಠಿಣ ಮಾತಿನ ಅನುಪಸ್ಥಿತಿಯನ್ನು ಬೆಳೆಸಿಕೊಳ್ಳುವವು. ಹಸ್ತಿನಾಪುರದ ದೊಡ್ಡ ಸಭಾಂಗಣಗಳಲ್ಲಿ ರಾಜ ಧೃತರಾಷ್ಟ್ರನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಬುದ್ಧಿವಂತ ವಿದುರನ ಮೇಲೆ ನಿಂತವು. ವಿದುರನು ಮನುಷ್ಯ ಎಂದು ಹೇಳಿದನು. ಇದು ತಂತಿಗಳಿಂದ ಚಲಿಸುವ ಮರದ ಗೊಂಬೆಯಂತೆ. ಅವನು ತನ್ನ ಅದೃಷ್ಟದ ಒಡೆಯನಲ್ಲ, ಬದಲಿಗೆ ವಿಧಿಯ ಆಟದಲ್ಲಿ ಕೇವಲ ಧೃತರಾಷ್ಟ್ರನ ಆಸಕ್ತಿ ಹೆಚ್ಚಾಯಿತು ಮತ್ತು ಅವನು ಮುಂದೆ ವಾಲಿದನು. ಅವನ ಧ್ವನಿಯು ನಿರೀಕ್ಷೆಯಿಂದ ತುಂಬಿತು. ಹೋಗು, ನೀನು ಏನು ಹೇಳುತ್ತೀಯೋ ಅದಕ್ಕೆ ನಾನು ಗಮನ ಕೊಡುತ್ತೇನೆ. ವಿದುರನು ಮುಂದುವರಿಸಿದನು. ಅವನ ಮಾತುಗಳು ಬುದ್ಧಿವಂತಿಕೆಯಿಂದ ತೊಟ್ಟಿಕ್ಕಿದವು. ಸ್ವತಃ ಮಹಾನ್ ಬೃಹಸ್ಪತಿಯೂ ಸಹ ಕ್ರಮದಿಂದ ಹೊರಗೆ ಮಾತನಾಡಿದ್ದಕ್ಕಾಗಿ ತಪ್ಪಿತಸ್ಥನೆಂದು ಹೇಳಬಹುದು. ನಿಜವಾದ ಶ್ರೇಷ್ಠತೆಯು ಪದಗಳಲ್ಲ, ಆದರೆ ಕ್ರಿಯೆಗಳಲ್ಲಿರುತ್ತದೆ. ಮಾನವ ಸಂಬಂಧಗಳ ಕ್ಷಣಿಕ ಸ್ವರೂಪದ ಬಗ್ಗೆ ಮಾತನಾಡುವಾಗ ವಿದುರನ ಕಣ್ಣುಗಳು ಧೃತರಾಷ್ಟ್ರನ ಆತ್ಮದಲ್ಲಿ ಮುಳುಗಿದಂತೆ ತೋರುತ್ತಿತ್ತು. ಉಡುಗೊರೆ ಅಥವಾ ಸಿಹಿ ಮಾತುಗಳಿಂದ ಸಮ್ಮತಿಸುವವರು ಒಲವು ಪಡೆಯಬಹುದು, ಆದರೆ ನೈಸರ್ಗಿಕ ಮೋಡಿ ಮತ್ತು ನಮ್ರತೆಯನ್ನು ಹೊಂದಿರುವವರು ನಿಜವಾಗಿಯೂ ಹೊಳೆಯುತ್ತಾರೆ. ರಾಜನ ಹಿರಿಯ ಮಗನಾದ ದುರ್ಯೋಧನನ ಕಡೆಗೆ ತನ್ನ ನೋಟವನ್ನು ತಿರುಗಿಸುತ್ತಾ ಅವನು ವಿರಾಮಗೊಳಿಸಿದನು. ರಾಜನೇ, ಅವನ ಧ್ವನಿಯು ದುಃಖದ ಸಂಕೇತದಿಂದ ಕೂಡಿದ್ದು. ವಿದುರನು ದುರ್ಯೋಧನನು ಜನಿಸಿದಾಗ ನಾನು ನಿನಗೆ ಎಚ್ಚರಿಕೆ ನೀಡಿದ್ದೆ, ಈ ಒಬ್ಬ ಮಗನನ್ನು ತ್ಯಜಿಸು ಎಂದು ನಾನು ನಿನಗೆ ಹೇಳಿದೆ. ಏಕೆಂದರೆ ಹೀಗೆ ಮಾಡುವುದರಿಂದ ನೀನು ನಿನ್ನ 100 ಪುತ್ರರ ಸಮೃದ್ಧಿಯನ್ನು ಭದ್ರಪಡಿಸಿಕೊಳ್ಳುವೆ. ಅವನು ಮತ್ತೆ ನಿಲ್ಲಿಸಿದನು. ಅವನ ಕಣ್ಣುಗಳು ಧೃತರಾಷ್ಟ್ರನ ಮುಖದ ಮೇಲೆ ಮುಚ್ಚಿಕೊಂಡವು. ಆದರೆ ನೀನು ಅವನನ್ನು ಇಟ್ಟುಕೊಂಡರೆ ನಿನ್ನ ಇಡೀ ವಂಶಾವಳಿಯು ನಾಶವಾಗುತ್ತದೆ. ಧೃತರಾಷ್ಟ್ರನ ಅಭಿವ್ಯಕ್ತಿ ದೃಢವಾಗಿತ್ತು, ಅವರ ಧ್ವನಿಯು ದೃಢವಾಗಿತ್ತು. ನೀವು ಹೇಳುವುದೆಲ್ಲವೂ ಬುದ್ಧಿವಂತರಿಂದ ಅಂಗೀಕರಿಸಲ್ಪಟ್ಟಿದೆ ಮತ್ತು ನನ್ನ ಭವಿಷ್ಯದ ಒಳಿತಿಗಾಗಿ ನಾನು ನನ್ನ ಮಗನನ್ನು ತ್ಯಜಿಸಲು ಧೈರ್ಯ ಮಾಡುತ್ತಿಲ್ಲ. ವಿದುರನ ಕಣ್ಣುಗಳು ಮೋಡದಂತೆ ಕಾಣುತ್ತಿದ್ದವು. ಅವನು ಮುಂದೆ ವಿಧಿಯ ಮಾರ್ಗವು ತೆರೆದುಕೊಳ್ಳುತ್ತಿರುವುದನ್ನು ಅವನು ನೋಡಿದಂತೆ ನಿಜವಾದ ಶ್ರೇಷ್ಠತೆಯು ಸಂಪತ್ತು ಅಥವಾ ಶಕ್ತಿಯಲ್ಲಿಲ್ಲ, ಆದರೆ ನೀತಿಯಲ್ಲಿದೆ. ಎಲ್ಲಾ ಸದ್ಗುಣ ಮತ್ತು ನಮ್ರತೆಯಿಂದ ಆಶೀರ್ವದಿಸಲ್ಪಟ್ಟವನು ಜೀವಿಗಳ ಸಣ್ಣ ನೋವುಗಳಿಗೂ ಸಹ ಅಸಡ್ಡೆ ತೋರುವುದಿಲ್ಲ. ಅವನ ಧ್ವನಿಯು ಬಲವಾಯಿತು, ಹೆಚ್ಚು ತೂತು ಆಯಿತು. ಜಗಳವಾಡುವ ದುರಾಸೆಯ ನಾಚಿಕೆಯಿಲ್ಲದ ಮತ್ತು ಮೋಸಗಾರರನ್ನು ಎಲ್ಲಾ ರೀತಿಯಲ್ಲೂ ತಪ್ಪಿಸಬೇಕು. ವಿದುರನು ಮಾತನಾಡುವಾಗ ಅವನ ಮಾತುಗಳು ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯ ಚಿತ್ರಣವನ್ನು ನೀಡುತ್ತಿದ್ದವು. ಮಾದಕತೆ, ನಿದ್ರೆ ಮತ್ತು ಗೂಢಚಾರರ ಬಗೆಗಿನ ಅಜಾಗರೂಕತೆಯ ಅಪಾಯಗಳ ಬಗ್ಗೆ ಅವನು ಎಚ್ಚರಿಸಿದನು. ಈ ಅಪಾಯಗಳು ಬುದ್ಧಿವಂತರನ್ನೂ ಸಹ ವಿನಾಶದ ಹಾದಿಗೆ ಕರೆದೊಯ್ಯಬಹುದು ಎಂದು ಎಚ್ಚರಿಸಿದನು. ಧೃತರಾಷ್ಟ್ರನು ತನ್ನ ಮುಖವನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮುಖವು ಚಿಂತನೆಯ ಮುಖವಾಡವಾಗಿತ್ತು. ವಿದುರನ ಮಾತುಗಳು ಅವನೊಳಗೆ ಆಳವಾದ ಏನನ್ನಾದರೂ ಅವನ ಕುಟುಂಬ ಮತ್ತು ಅವನ ರಾಜ್ಯದ ಬಗೆಗಿನ ಜವಾಬ್ದಾರಿಯ ಭಾವವನ್ನು ಜಾಗೃತಗೊಳಿಸಿದಂತೆ ತೋರುತ್ತಿತ್ತು. ಓ ರಾಜ, ಅವನ ಧ್ವನಿಯು ದೃಢ ನಿಶ್ಚಯದಿಂದ ತುಂಬಿತ್ತು. ವಿದುರನು ಹೇಳಿದನು, ಪಾಂಡು ಪುತ್ರರ ಮೇಲೆ ಮಾಡಿದ ತಪ್ಪುಗಳನ್ನು ಸರಿಪಡಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಅವರನ್ನು ಅವರ ಸರಿಯಾದ ಸ್ಥಳದಲ್ಲಿ ಪುನಃ ಸ್ಥಾಪಿಸುವುದು ನಿಮ್ಮ ಎಲ್ಲಾ ಪಾಪಗಳಿಂದ ನಿಮ್ಮನ್ನು ಶುದ್ಧೀಕರಿಸುತ್ತದೆ ಮತ್ತು ಅವ ಆತ್ಮಗಳನ್ನು ಕರಗತ ಮಾಡಿಕೊಂಡವರಲ್ಲಿಯೂ ಸಹ ನಿಮ್ಮನ್ನು ಪೂಜಿಸುವ ವಸ್ತುವನ್ನಾಗಿ ಮಾಡುತ್ತದೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದ ಧೃತರಾಷ್ಟ್ರನ ಆಸ್ಥಾನದಲ್ಲಿ ವಿದುರನು ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಸಲಹೆಗಾರನಾಗಿ ನಿಂತನು. ಅವನು ಯಶಸ್ಸಿನ ರಹಸ್ಯಗಳನ್ನು ರಾಜನೊಂದಿಗೆ ಹಂಚಿಕೊಳ್ಳುವ ಮೂಲಕ ಪ್ರಾರಂಭಿಸಿದನು. ತನ್ನ ಮಿತಿಗಳನ್ನು ಮೀರದೆ ತನ್ನ ಗುರಿಗಳನ್ನು ಅನುಸರಿಸುವ ಒಳ್ಳೆಯ ಮನುಷ್ಯನು ಶೀಘ್ರದಲ್ಲೇ ಖ್ಯಾತಿಯನ್ನು ಪಡೆಯುತ್ತಾನೆ. ಸದ್ಗುಣಶೀಲರಿಗೆ ಇತರರಿಗೆ ಸಂತೋಷವನ್ನು ನೀಡುವ ಶಕ್ತಿಯಿದೆ
ಎಂದು ಅವನು ವಿವರಿಸಿದನು. ವಿದುರನು ಮುಂದುವರಿಸಿದನು, ಅನ್ಯಾಯದಿಂದಾಗಿ ಒಂದು ದೊಡ್ಡ ಗುಯ್ಯನ್ನು ತ್ಯಜಿಸುವವನು ಸಂತೋಷದಿಂದ ಬದುಕುತ್ತಾನೆ. ಅದರ ಚರ್ಮವನ್ನು ಚೆಲ್ಲುವ ಹಾವಿನಂತೆ ಎಲ್ಲಾ ವೈರಿಗಳನ್ನು ತ್ಯಜಿಸುತ್ತಾನೆ. ಅವನು 3 ಗಂಭೀರ ಪಾಪಗಳ ವಿರುದ್ಧ ಎಚ್ಚರಿಕೆ ನೀಡಿದನು. ವಂಚನೆಯ ಮೂಲಕ ವಿಜಯವನ್ನು ಪಡೆಯುವುದು, ಒಬ್ಬರ ಗುರುವಿನ ಬಗ್ಗೆ ಪ್ರಾಮಾಣಿಕವಾಗಿರದಿರುವುದು ಮತ್ತು ಒಬ್ಬರ ಉದ್ದೇಶಗಳ ಬಗ್ಗೆ ಹೆಮ್ಮೆ ಪಡುವುದು, ಇವು ಬ್ರಾಹ್ಮಣನನ್ನು ಕೊಲ್ಲುವ ಪಾಪಕ್ಕೆ ಸಮಾನವಾಗಿವೆ ಎಂದು ಅವನು ಹೇಳಿದನು. ಬುದ್ಧಿವಂತ ಸಲಹೆಗಾರನು ನಂತರ ಸಮೃದ್ಧಿಯ ನಾಶಕ್ಕೆ ಕಾರಣವಾಗುವ ಅತಿಯಾದ ಅಸೂಯೆ, ಸಾವು ಮತ್ತು ಅಹಂಕಾರದ ಅಪಾಯಗಳ ಬಗ್ಗೆ ಮಾತನಾಡಿದರು. ಒಬ್ಬರ ಗುರುವನ್ನು ಕಾಯುವಲ್ಲಿನ ಅಜಾಗರೂಕತೆ, ಆತುರ ಮತ್ತು ಅಹಂಕಾರದ ವಿರುದ್ಧವೂ ಅವರು ಎಚ್ಚರಿಕೆ ನೀಡಿದರು, ಏಕೆಂದರೆ ಇವು ಜ್ಞಾನದ 3 ಶತ್ರುಗಳಾಗಿವೆ. ವಿದುರನು ವಿದ್ಯಾರ್ಥಿಗಳು ತಪ್ಪಿಸಬೇಕಾದ 7 ದೋಷಗಳನ್ನು ಪಟ್ಟಿ ಮಾಡಿದ್ದಾನೆ. ಸೋಮಾರಿತನ, ಅಜಾಗರೂಕತೆ, ಬುದ್ಧಿಶಕ್ತಿಯ ಗೊಂದಲ, ಪ್ರಕ್ಷುಬ್ಧತೆ, ಸಮಯವನ್ನು ಕೊಲ್ಲಲು ಒಟ್ಟುಗೂಡುವುದು, ಅಹಂಕಾರ ಮತ್ತು ದುರಾಶೆ. ಆನಂದವನ್ನು ಬಯಸುವವರು ಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ, ಮತ್ತು ಪ್ರತಿಯಾಗಿ ಬೆಂಕಿಯು ಎಂದಿಗೂ ಇಂಧನದಿಂದ ತೃಪ್ತಿಯಾಗುವುದಿಲ್ಲ ಎಂದು ಅವರು ವಿವರಿಸಿದರು. ಮತ್ತು ಸುಂದರವಾದ ಮಹಿಳೆ ಎಂದಿಗೂ ಪುರುಷರೊಂದಿಗೆ ತೃಪ್ತಿಯಾಗುವುದಿಲ್ಲ. ತಾಳ್ಮೆಯನ್ನು ಕೊಲ್ಲಬಲ್ಲ ಭರವಸೆ ಅಪಾಯಗಳು ಬೆಳವಣಿಗೆಯನ್ನು ನಾಶಪಡಿಸಬಲ್ಲ. ಮರಣದ ದೇವರುಗಮ ಸಮೃದ್ಧಿಯನ್ನು ನಾಶಪಡಿಸಬಲ್ಲ. ಕೋಪ ಮತ್ತು ಖ್ಯಾತಿಯನ್ನು ನಾಶಪಡಿಸಬಲ್ಲ. ದುಃಖಗಳ ಬಗ್ಗೆ ವಿದುರನು ಮಾತನಾಡುತ್ತಿದ್ದಾಗ ರಾಜನು ಶ್ರದ್ಧೆಯಿಂದ ಆಲಿಸಿದನು. ಜಾನುವಾರುಗಳ ನಾಶಕ್ಕೆ ಕಾರಣವಾಗುವ ಆರೈಕೆಯ ಅನುಪಸ್ಥಿತಿಯ ಬಗ್ಗೆಯೂ ಆತ ಎಚ್ಚರಿಕೆ ನೀಡಿದನು. ತನ್ನ ಪಾತ್ರವನ್ನು ಮುಕ್ತಾಯಗೊಳಿಸುತ್ತಾ ವಿದುರನು ದೇವರುಗಳ ಆರಾಧನೆಗಾಗಿ ಒಬ್ಬರ ಮನೆಯಲ್ಲಿ ಯಾವಾಗಲೂ ಕೆಲವು ವಸ್ತುಗಳನ್ನು ಇಡಬೇಕು ಎಂದು ಮನು ಹೇಳಿದ್ದಾಳೆ. ಆಡುಗಳು, ಗೂಳಿಗಳು, ಶ್ರೀಗಂಧ, ಲೈಗಳು, ಕನ್ನಡಿಗಳು, ಜೇನುತುಪ್ಪ, ಶುದ್ಧೀಕರಿಸಿದ ಬೆಣ್ಣೆ, ಕಬ್ಬಿಣ, ತಾಮ್ರ, ಶಂಖದ ಚಿಪ್ಪುಗಳು, ಸಲರಾಂಬತ್ತು, ಗೋರೋಚನ, ಇವು ಶುಭಕರವಾದವು ಮತ್ತು ಅದೃಷ್ಟವನ್ನು ತಂದವು ಎಂದು ಅವನು ವಿವರಿಸಿದನು. ನಂತರ ವಿದುರನು ಎಲ್ಲಾ ಬೋಧನೆಗಳಲ್ಲಿ ಅತ್ಯುನ್ನತವಾದ ಒಂದು ಪವಿತ್ರ ಪಾಠವನ್ನು ಬೋಧಿಸಿದನು. ಬಳಕೆ, ಭಯ ಅಥವಾ ಪ್ರಲೋಭನೆಗಾಗಿ ಸದ್ಗುಣವನ್ನು ಎಂದಿಗೂ ತ್ಯಜಿಸಬಾರದು. ಸದ್ಗುಣವು ಶಾಶ್ವತವಾಗಿದೆ. ಅವರು ಹೇಳಿದರು, ಸಂತೋಷ ಮತ್ತು ನೋವು ಕ್ಷಣಿಕವಾಗಿದ್ದರೂ ಜೀವನವು ಶಾಶ್ವತವಾಗಿದೆ, ಆದರೆ ಅದರ ನಿರ್ದಿಷ್ಟ ಹಂತಗಳು ಕ್ಷಣಿಕವಾಗಿವೆ. ಬುದ್ಧಿವಂತ ಸಲಹೆಗಾರನು ಜೀವನದ ಕ್ಷಣಿಕ ಸ್ವರೂಪದ ಬಗ್ಗೆ ಮಾತನಾಡುತ್ತಾ ಸಂಪತ್ತು ಮತ್ತು ಧಾನ್ಯಗಳಿಂದ ಸಮೃದ್ಧವಾದ ಭೂಮಿಯನ್ನು ಆಳಿದ ಪ್ರಬಲ ರಾಜರೂ ಸಹ ಸಾರ್ವತ್ರಿಕ ವಿಧ್ವಂಸಕನಿಗೆ ಬಲಿಯಾಗಿದ್ದಾರೆ ಎಂದು ಹೇಳಿದರು. ಒಬ್ಬ ವ್ಯಕ್ತಿಯು ಮರಣ ಹೊಂದಿದಾಗ ಅವರ ಅರ್ಹತೆಗಳು ಮತ್ತು ಪಾಪಗಳು ಮಾತ್ರ ಮರಣಾನಂತರದ ಜೀವನದಲ್ಲಿ ಅವರೊಂದಿಗೆ ಉಳಿಯುತ್ತವೆ ಎಂದು ಅವರು ವಿವರಿಸಿದರು. ಮನುಷ್ಯರ ಇಂದ್ರಿಯಗಳು ಅತಿಯಾಗಿ ಪೀಡಿತರಾಗಿರುವ ದೊಡ್ಡ ಕತ್ತಲೆ ಮತ್ತು ಕತ್ತಲೆಯ ಪ್ರದೇಶಗಳ ವಿರುದ್ಧ ವಿದುರನು ಎಚ್ಚರಿಕೆ ನೀಡಿದನು. ಆ ಸ್ಥಳಗಳಲ್ಲಿ ಯಾವುದೂ ನಿನ್ನದಾಗಿರಬಾರದು ಎಂದು ಅವನು ಹೇಳಿದನು. ಇವುಗಳನ್ನು ಎಚ್ಚರಿಕೆಯಿಂದ ಆಲಿಸು. ರಾಜಮನೆತನದ ಶಾಂತ ವಾತಾವರಣದಲ್ಲಿ ಹಸ್ತಿನಾಪುರದ ಕುರುಡ ರಾಜನಾದ ಧೃತರಾಷ್ಟ್ರನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ವಿದುರನೊಂದಿಗೆ ಕುಳಿತಿದ್ದನು. ಉಳಿದಿರುವ ಯಾವುದೇ ಆಲೋಚನೆಗಳು ಅಥವಾ ಅನುಮಾನಗಳನ್ನು ಹಂಚಿಕೊಳ್ಳುವಂತೆ ವಿದುರನನ್ನು ಕೇಳಿದಾಗ ರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ತನ್ನ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಗೆ ಹೆಸರುವಾಸಿಯಾದ ವಿದುರನು ನಿಧಾನವಾಗಿ ಮುಗುಳ್ನಕ್ಕೂ ತಾನು ರಾಜನೊಂದಿಗೆ ಇನ್ನೂ ಒಂದು ವಿಷಯವನ್ನು ಚರ್ಚಿಸಲು ಬಯಸುತ್ತೇನೆ ಎಂದು ಉತ್ತರಿಸಿದನು. ಶಾಶ್ವತ ಬ್ರಹ್ಮಚರ್ಯಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಪೂಜ್ಯ ಋಷಿ ಸಮತ್ ಸುಜಾತ ಒಬ್ಬ ಬುದ್ಧಿವಂತ ಮತ್ತು ಅಮರ ಋಷಿ. ರಾಜನ ಆಳವಾದ ಕಾಳಜಿಯ ಮೇಲೆ ಬೆಳಕು ಚೆಲ್ಲಲು ಸಾಧ್ಯವಾಗುತ್ತದೆ ಎಂದು ಅವನು ಉಲ್ಲೇಖಿಸಿದನು. ಋಷಿಯು ಏನು ಹೇಳುತ್ತಾನೆಂದು ನಿಮಗೆ ತಿಳಿದಿದೆಯೇ ಎಂದು ವಿದುರನನ್ನು ಕೇಳಿದಾಗ ಧೃತರಾಷ್ಟ್ರನ ಕಣ್ಣುಗಳು ನಿರೀಕ್ಷೆಯಿಂದ ಹೊಳೆಯುತ್ತಿದ್ದವು. ವಿದುರನು ತಾನು ಶೂದ್ರ ವರ್ಗದಲ್ಲಿ ಜನಿಸಿದನೆಂದು ವಿವರಿಸುವ ಮೊದಲು ಒಂದು ಕ್ಷಣ ಹಿಂಜರಿಯುತ್ತಿದ್ದನು ಮತ್ತು ಆದ್ದರಿಂದ ಅಂತಹ ಆಳವಾದ ವಿಷಯಗಳ ಬಗ್ಗೆ ಮಾತನಾಡಲು ಅನರ್ಹನೆಂದು ಭಾವಿಸಿದನು. ಆದಾಗ್ಯೂ
ಅವನು ಸನತ್ ಸುಜಾತನ ತಿಳುವಳಿಕೆಯು ಅನಂತವಾಗಿದೆ ಮತ್ತು ಅವನ ಮಾತುಗಳು ದೈವಿಕ ಅಧಿಕಾರದ ಭಾರವನ್ನು ಹೊತ್ತಿವೆ ಎಂದು ಒಪ್ಪಿಕೊಂಡನು. ರಾಜನು ತಾರ್ಷಿಯನ್ನು ಹೇಗೆ ಭೇಟಿ ಮಾಡಬಹುದೆಂದು ತಿಳಿಸಲು ವಿದುರನನ್ನು ಒತ್ತಾಯಿಸಿದನು ಮತ್ತು ವಿದುರನು ಆ ಬುದ್ಧಿವಂತನ ಬಗ್ಗೆ ಧ್ಯಾನ ಮಾಡಲು ಪ್ರಾರಂಭಿಸಿದನು. ವಿದುರನ ಆಲೋಚನೆಗಳಿಗೆ ಪ್ರತಿಕ್ರಿಯೆಯಾಗಿ ಸನತ್ ಸುಜಾತನು ಅವರ ಮುಂದೆ ಕಾಣಿಸಿಕೊಂಡನು. ಋಷಿಯನ್ನು ನಿಗದಿತ ಆಚರಣೆಗಳೊಂದಿಗೆ ಸ್ವಾಗತಿಸಲಾಯಿತು ಮತ್ತು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ ನಂತರ ಅವನು ಆರಾಮವಾಗಿ ಕುಳಿತನು. ಧೃತರಾಷ್ಟ್ರನಿಗೆ ತಾನು ಅಲುಗಾಡಿಸಲು ಸಾಧ್ಯವಿಲ್ಲ ಎಂಬ ಆಳವಾದ ಅನುಮಾನವಿದೆ ಎಂದು ವಿವರಿಸುತ್ತಾ ವಿದುರನು ಋಷಿಯನ್ನು ಉದ್ದೇಶಿಸಿ ಮಾತನಾಡಿದನು. ಈ ಕತ್ತಲನ್ನು ಹೋಗಲಾಡಿಸಲು ಮತ್ತು ಗಾಜನನ್ನು ಜ್ಞಾನೋದಯದ ಕಡೆಗೆ ಮಾರ್ಗದರ್ಶನ ಮಾಡಲು ಅವನು ಬುದ್ಧಿವಂತನನ್ನು ಬೇಡಿಕೊಂಡನು. ಸನತ್ ಸುಜಾತನು ತನ್ನ ಪ್ರವಚನವನ್ನು ಪ್ರಾರಂಭಿಸುವ ಮೊದಲು ಗಮನದಿಂದ ಆಲಿಸಿದನು. ರಾಜ ಋಷಿ ಹೇಳಿದರು, ಸಾವಿನ ಬಗ್ಗೆ ಎರಡು ವಿರುದ್ಧವಾದ ಅಭಿಪ್ರಾಯಗಳಿವೆ. ಕೆಲವರು ನಿರ್ದಿಷ್ಟ ಕ್ರಿಯೆಗಳಿಂದ ಅದನ್ನು ತಪ್ಪಿಸಬಹುದು ಎಂದು ನಂಬುತ್ತಾರೆ, ಆದರೆ ಇತರರು ಯಾವುದೇ ಸಾವು ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ನಾನು ಇದನ್ನು ನಿಮಗೆ ಸ್ಪಷ್ಟಪಡಿಸುತ್ತೇನೆ. ಸಾವು ಅಜ್ಞಾನದಿಂದ ಉದ್ಭವಿಸುತ್ತದೆ ಮತ್ತು ಜ್ಞಾನವು ಅಮಹತ್ವವಾಗಿದೆ. ಇದು ಹುಲಿಯಂತೆ ನುಂಗುವ ಶಕ್ತಿಯಲ್ಲ. ಅದರ ರೂಪವು ಅನಿಶ್ಚಿತವಾಗಿದೆ. ಬ್ರಹ್ಮವಿದ್ಯರ ಅಥವಾ ಸ್ವಯಂ ಜ್ಞಾನದ ಅನ್ವೇಷಣೆಯು ಅಮರತ್ವದ ಮಾರ್ಗವಾಗಿದೆ ಎಂದು ಋಷಿ ವಿವರಿಸುವುದನ್ನು ಮುಂದುವರಿಸಿದರು. ಮನುಷ್ಯರು ತಮ್ಮ ಆಸೆಗಳಿಂದ ಹೇಗೆ ಪ್ರಭಾವಿತರಾಗುತ್ತಾರೆ ಎಂಬುದನ್ನು ಅವರು ವಿವರಿಸಿದರು. ಇದು ಅವರನ್ನು ಅಜ್ಞಾನದ ಹಾದಿಯಲ್ಲಿ ಮತ್ತು ಅಂತಿಮವಾಗಿ ಮರಣಕ್ಕೆ ಕರೆದೊಯ್ಯುತ್ತದೆ. ಆದಾಗ್ಯೂ ಆತ್ಮಸಂಯಮದ ಮೂಲಕ ತಮ್ಮ ಆತ್ಮಗಳನ್ನು ವಶಪಡಿಸಿಕೊಳ್ಳುವವರು ಈ ಅದೃಷ್ಟದಿಂದ ತಪ್ಪಿಸಿಕೊಳ್ಳಬಹುದು. ಸನತ್ ಸುಜಾತನ ಮಾತುಗಳು ಒಂದು ಎದ್ದು ಕಾಣುವ ಚಿತ್ರಣವನ್ನು ನೀಡಿವೆ. ಅಜ್ಞಾನವು ಯಮದ ರೂಪವನ್ನು ತೆರೆದುಕೊಳ್ಳುತ್ತದೆ, ಆದರೆ ತನ್ನ ಆಸೆಗಳನ್ನು ಈ ರೀತಿ ನಿಯಂತ್ರಿಸಿದ ಆ ವಿದ್ವಾಂಸರನ್ನು ಅದು ನುಂಗಲು ಸಾಧ್ಯವಿಲ್ಲ. ತನ್ನ ಆಸೆಗಳನ್ನು ಅನುಸರಿಸುವ ವ್ಯಕ್ತಿಯು ಅವುಗಳ ಜೊತೆಗೆ ನಾಶವಾಗುತ್ತಾನೆ. ಆದಾಗ್ಯೂ ಬಯಕೆಯನ್ನು ತ್ಯಜಿಸಬಲ್ಲವನು ಖಂಡಿತವಾಗಿಯೂ ಎಲ್ಲಾ ರೀತಿಯ ಸಂಕಟಗಳನ್ನು ತೊಡೆದು ಹಾಕಬಹುದು. ಋಷಿಯ ಪ್ರವಚನವು ರಾಜನ ಮನಸ್ಸಿನಲ್ಲಿ ಹರಡಿದ ಸೌಮ್ಯವಾದ ಆದರೆ ಶಕ್ತಿಯುತವಾದ ಗಾಳಿಯಾಗಿದ್ದು ಅವಳ ಅನುಮಾನಗಳು ಮತ್ತು ಭಯಗಳನ್ನು ನಿವಾರಿಸಿತು. ಸನತ್ ಸುಜಾತನು ಸಾವಿನ ಸ್ವರೂಪವನ್ನು ಬಹಿರಂಗಪಡಿಸಿದಾಗ ಧೃತರಾಷ್ಟ್ರನು ಶ್ರದ್ಧೆಯಿಂದ ಆಲಿಸಿದನು. ಇದು ಬಾಹ್ಯ ಶಕ್ತಿಯಲ್ಲ, ಬದಲಿಗೆ ಅಜ್ಞಾನದ ಪರಾಕಾಷ್ಠೆಯಾಗಿದ್ದ. ನಂತರ ರಾಜನು ವಿಮೋಚನೆಯ ಮಾರ್ಗದ ಬಗ್ಗೆ ಕೇಳಿದರು. ಅರಣ್ಯ ಆಶ್ರಮವೊಂದರ ಪ್ರಶಾಂತ ಪರಿಸರದಲ್ಲಿ ಬುದ್ಧಿವಂತ ರಾಜನಾದ ಧೃತರಾಷ್ಟ್ರನು ತನ್ನ ಪೂಜ್ಯ ಅತಿಥಿಯಾದ ಸನತ್ ಸುಜಾತನೊಂದಿಗೆ ಚಿಂತನೆಯಲ್ಲಿ ಕುಳಿತಿದ್ದನು. ತಪಸ್ಸಿನ ಮೌನ ನಿಜವಾದ ಸಾರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ರಾಜನ ಕುತೂಹಲವು ಕೆರಳಿಸಿತು. ಅವನು ಕೇಳಿದನು, ತಪಸ್ಸಿನ ಉದ್ದೇಶವೇನು? ಎರಡು ರೀತಿಯ ಮೌನಗಳಲ್ಲಿ ನಿಗ್ರಹಿಸುವ ಮಾತು ಮತ್ತು ಧ್ಯಾನ. ನೀವು ಯಾವುದನ್ನು ಅನುಮೋದಿಸುತ್ತೀರಿ? ಆಳವಾದ ಬುದ್ಧಿವಂತಿಕೆಯ ವಿಷಯ. ಸನತ್ ಸುಜಾತನು ಚುಚ್ಚಿದ ಕಣ್ಣುಗಳಿಂದ ರಾಜನನ್ನು ದಿಟ್ಟಿಸಿ ನೋಡಿದನು. ಅವನು ಉತ್ತರಿಸಿದನು, ಪರಮ ಆತ್ಮವನ್ನು ವೇದಗಳು ಮತ್ತು ಮನಸ್ಸು ಎರಡರಿಂದಲೂ ಭೇದಿಸಲಾಗುವುದಿಲ್ಲ. ಈ ಕಾರಣಕ್ಕಾಗಿಯೇ ಇದನ್ನು ಮೌನ ಎಂದು ಕರೆಯಲಾಗುತ್ತದೆ. ಇದರಿಂದ ವೈದಿಕ ಉಚ್ಚಾರಾಂಶ ಓಂ ಮತ್ತು ಸಾಮಾನ್ಯ ಶಬ್ದಗಳೆರಡೂ ಹುಟ್ಟಿಕೊಂಡಿವೆ. ಓ ರಾಜನೇ ಒಬ್ಬನೇ ಪದವಾಗಿ ತೋರಿಸಲ್ಪಟ್ಟಿದ್ದಾನೆ. ಧೃತರಾಷ್ಟ್ರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಋಗ್ವೇದ ಮತ್ತು ಯಜುರ್ವೇದಗಳೆರಡನ್ನೂ ತಿಳಿದಿರುವವನು ಪಾಪಗಳನ್ನು ಮಾಡಿದಾಗ ಅವುಗಳಿಂದ ದೂಷಿಸಲ್ಪಡುತ್ತಾನೆಯೇ ಎಂದು ಕೇಳಿದಾಗ ಸನತ್ ಸುಜಾತನ ಮಾತುಗಳು ಜೇನುತುಪ್ಪದಂತೆ ತೊಟ್ಟಿಕ್ಕಿದವು. ಅವರು ಉತ್ತರಿಸುತ್ತಾ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ತನ್ನ ಇಂದ್ರಿಯಗಳನ್ನು ನಿಗ್ರಹಿಸದ ವ್ಯಕ್ತಿಯು ಸೋಮ ಅಥವಾ ಋಗ್ವೇದ ಅಥವಾ ಯಜುರ್ವೇದದಿಂದ ಪಾಪ ಕೃತ್ಯಗಳಿಂದ ರಕ್ಷಿಸಲ್ಪಡುವುದಿಲ್ಲ. ಮೋಸದಿಂದ ಬದುಕುವ ವ್ಯಕ್ತಿಯನ್ನು ವೇದಗಳು ಎಂದಿಗೂ ರಕ್ಷಿಸುವುದಿಲ್ಲ. ರಾಜನ ಹುಬ್ಬುಕ್ಕಿಂತಗೀಡಾಗಿ, ಓ ನಿನ್ನ ಇಂದ್ರಿಯಗಳನ್ನು ನಿಗ್ರಹಿಸಿದವನೇ, ನಿಜವಾಗಿಯೂ ವೇದಗಳು ಸದೃಢದ ಸಹಾಯವಿಲ್ಲದೆ ಒಬ್ಬ ವ್ಯಕ್ತಿಯನ್ನು ರಕ್ಷಿಸಲು ಸಮರ್ಥವಾಗಿಲ್ಲದಿದ್ದರೆ ವೇದಗಳು ಯಾವಾಗಲೂ ಪಾಪಗಳನ್ನು ನಾಶಪಡಿಸುತ್ತವೆ ಎಂಬ ಬ್ರಾಹ್ಮಣರ ಈ ಭ್ರಮೆ ಎಲ್ಲಿಂದ
ಎಂದು ಕೇಳಿತು. ಆತನು ವಿವರಿಸುತ್ತಾ ಹೆಸರು, ರೂಪ ಮತ್ತು ಇತರ ಗುಣಲಕ್ಷಣಗಳನ್ನು ಗೌರವಿಸುವ ಷರತ್ತುಗಳ ಸಂಯೋಜನೆಯನ್ನು ಬ್ರಹ್ಮಾಂಡವು ಪರಮಾತ್ಮನಿಂದ ಹುಟ್ಟಿಕೊಂಡಿದೆ. ವೇದಗಳು ಸಹ ಅದನ್ನು ಸರಿಯಾಗಿ ಸೂಚಿಸುತ್ತವೆ, ಅದೇ ರೀತಿ ಘೋಷಿಸುತ್ತವೆ. ಮತ್ತು ಪರಮಾತ್ಮ ಮತ್ತು ಬ್ರಹ್ಮಾಂಡವು ವಿಭಿನ್ನವಾಗಿದೆ ಮತ್ತು ಒಂದೇ ಅಲ್ಲ ಎಂದು ಪ್ರೇರೇಪಿಸುತ್ತವೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದಾಗ ಸನತ್ ಸುಜಾತನು ಮುಂದುವರಿಸಿದನು. ಆ ಪರಮ ಆತ್ಮವನ್ನು ಪಡೆಯುವುದಕ್ಕಾಗಿಯೇ ತಪಸ್ಸು ಮತ್ತು ತ್ಯಾಗಗಳನ್ನು ವಿಧಿಸಲಾಗುತ್ತದೆ ಮತ್ತು ಈ ಎರಡರಿಂದಲೇ ವಿದ್ಯಾವಂತನು ಸದ್ಗುಣವನ್ನು ಗಳಿಸುತ್ತಾನೆ. ಸದ್ಗುಣದಿಂದ ಪಾಪವನ್ನು ನಾಶಪಡಿಸುವುದರಿಂದ ಅವನ ಆತ್ಮವು ಜ್ಞಾನದಿಂದ ಪ್ರಕಾಶಗೊಳ್ಳುತ್ತದೆ. ಸನತ್ ಸುಜಾತನು ಬ್ರಹ್ಮಾಂಡದ ರಹಸ್ಯಗಳನ್ನು ಬಹಿರಂಗಪಡಿಸಿದಾಗ ರಾಜನು ಶ್ರದ್ಧೆಯಿಂದ ಆಲಿಸಿದ ಮರುದಿನ ಧೃತರಾಷ್ಟ್ರನು ತನ್ನ ಅತಿಥಿಯ ಬಳಿಗೆ ಒಂದು ಹೊಸ ಪ್ರಶ್ನೆಯೊಂದಿಗೆ ಹಿಂದಿರುಗಿದನು. ಓ ಸನತ್ ಸುಜಾತ, ಒಂದೇ ರೀತಿಯ ತಪಸ್ಸು ಕೆಲವೊಮ್ಮೆ ಯಶಸ್ವಿಯಾಗಬಹುದು ಮತ್ತು ಕೆಲವೊಮ್ಮೆ ವಿಫಲವಾಗಬಹುದು ಎಂದು ಉತ್ತರಿಸಿದ ವಿಷಯ ಕಣ್ಣುಗಳು ಒಳನೋಟದಿಂದ ಹೊಳೆಯಿತು. ದೋಷಗಳಿಂದ ಕಳಂಕಿತವಾಗಿರದ ತಪಸ್ಸು ವಿಮೋಚನೆಯನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಮತ್ತು ಆದ್ದರಿಂದ ಯಶಸ್ವಿಯಾಗಿದೆ. ಆದರೆ ಅಹಂಕಾರ ಮತ್ತು ನಿಜವಾದ ಭಕ್ತಿಯ ಕೊರತೆಯಿಂದ ಕಳಂಕಿತವಾದ ತಪಸ್ಸನ್ನು ವಿಫಲವೆಂದು ಪರಿಗಣಿಸಲಾಗುತ್ತದೆ. ಮಾತುಕತೆ ಮುಂದುವರಿದನೆ. ಪೂಜ್ಯ ರಾಜ ಮತ್ತು ಸತ್ಯದ ಅನ್ವೇಷಕನಾದ ಧೃತರಾಷ್ಟ್ರನ ಸಮ್ಮುಖದಲ್ಲಿ ಬುದ್ಧಿವಂತ ಋಷಿ ಸನತ್ ಸುಜಾತನು ಬ್ರಹ್ಮನ ರಹಸ್ಯಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಇದು ಎಲ್ಲ ಅಸ್ತಿತ್ವದ ಆಧಾರವಾಗಿರುವ ಅಂತಿಮ ವಾಸ್ತವವಾಗಿದೆ. ತನ್ನ ಆಳವಾದ ಜ್ಞಾನವನ್ನು ಹಂಚಿಕೊಳ್ಳುವುದನ್ನು ಮುಂದುವರಿಸಲು ಋಷಿಯನ್ನು ಕೇಳಿದಾಗ ರಾಜನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಧೃತರಾಷ್ಟ್ರನು ಹೇಳಿದನು, ಓ ಶ್ರೇಷ್ಠ ಋಷಿಯೇ, ನಿಮ್ಮ ಮಾತುಗಳು ಚೈತನ್ಯದಾಯಕವಾದ ಹೊಳೆಯಂತಿವೆ. ಪ್ರಾಪಂಚಿಕ ಬಯಕೆಗಳಿಂದ ಕಳಂಕಿತವಾಗಿಲ್ಲ ಮತ್ತು ಮನುಷ್ಯರಲ್ಲಿ ಅಪರೂಪವಾಗಿದೆ. ಬ್ರಹ್ಮವನ್ನು ಸಾಧಿಸುವ ಬಗ್ಗೆ ನಮಗೆ ಇನ್ನಷ್ಟು ತಿಳಿಸಿ. ಸನತ್ ಸುಜಾತನು ಕರುಣೆಯಿಂದ ಗುಗುಳ್ಳಕ್ಕೂ, ಅಯ್ಯೋ ಮಹಾರಾಜನೇ, ಬ್ರಹ್ಮನ ಜ್ಞಾನವು ತರಾತುರಿಯಲ್ಲಿ ಗ್ರಹಿಸಬೇಕಾದ ಸಂಗತಿಯಲ್ಲ. ಇದಕ್ಕೆ ಆಳವಾದ ತಿಳುವಳಿಕೆಯ ಅಗತ್ಯವಿದೆ. ಬ್ರಹ್ಮಚರ್ಯದ ಅಭ್ಯಾಸದ ಮೂಲಕ ಬೆಳೆಸಲಾಗುತ್ತದೆ. ಕೊಬ್ಬರ ಇಂದ್ರಿಯಗಳ ಸಂಯಮ ಮತ್ತು ಶುದ್ಧ ಬುದ್ಧಿಯೊಂದಿಗೆ ಇಚ್ಛೆಯನ್ನು ವಿಲೀನಗೊಳಿಸುವುದು. ಆಗ ಮಾತ್ರ ಒಬ್ಬನು ಪ್ರಾಪಂಚಿಕ ಚಿಂತನೆಯ ಸಂಪೂರ್ಣ ಅನುಪಸ್ಥಿತಿಯ ಸ್ಥಿತಿಯನ್ನು ಸಾಧಿಸಬಹುದು. ಅದು ಜ್ಞಾನದ ಕಡೆಗೆ ಒಂದು ಹೆಜ್ಜೆ ಮಾತ್ರ. ಧೃತರಾಷ್ಟ್ರನ ಕುತೂಹಲ ಕೆರಳಿತು. ಈ ಜ್ಞಾನವು ಹೇಗೆ ಪ್ರಕಟವಾಗುತ್ತದೆ? ಇದಕ್ಕೆ ಪ್ರಯತ್ನ ಬೇಕಾಗುತ್ತದೆಯೇ ಅಥವಾ ಅದು ಸರಳವಾಗಿ ಪ್ರಕಟವಾಗುತ್ತದೆಯೇ? ಮನಸ್ಸಿನೊಳಗೆ ವಾಸಿಸುತ್ತಿದ್ದು ಶುದ್ಧ ಬುದ್ಧಿಶಕ್ತಿ ಮತ್ತು ಬ್ರಹ್ಮಚರ್ಯದ ಸಹಾಯ ಪಡೆಯುವವರೆಗೆ ಬ್ರಹ್ಮನ ಜ್ಞಾನವು ಅಪ್ರಕಟಿತವಾಗಿ ಉಳಿದಿದೆ. ಈ ಅಭ್ಯಾಸಗಳ ಮೂಲಕವೇ ಅವರ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಬಹುದು ಎಂದು ಉತ್ತರಿಸಿದ ಸನತ್ ಸುಜಾತನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿಲಿದವು. ರಾಜನ ಆಸಕ್ತಿಯು ಈಗ ಪೂರ್ಣವಾಗಿ ತೊಡಗಿಕೊಂಡಿತ್ತು. ಹೇ ಬುದ್ಧಿವಂತ ಋಷಿಯೇ, ನನಗೆ ಹೇಳು, ಈ ಬ್ರಹ್ಮಚರ್ಯದ ಸಾರವೇನು? ಹೆಚ್ಚು ಕಷ್ಟವಿಲ್ಲದೆ ನಾನು ಅದನ್ನು ಹೇಗೆ ಸಾಧಿಸಬಹುದು? ಸನತ್ ಸುಜಾತನು ಮುಂದೆ ವಾಲಿದನು. ಅವನ ಧ್ವನಿಯು ಸೌಮ್ಯವಾದ ಆದರೆ ದೃಢವಾದ ಧ್ವನಿಯನ್ನು ಹೊಂದಿತ್ತು. ತಮ್ಮ ಗುರುಗಳ ವಾಸಸ್ಥಾನಗಳಲ್ಲಿ ವಾಸಿಸುವವರು ತಮ್ಮ ಸದ್ಭಾವನೆಯನ್ನು ಮತ್ತು ಸ್ನೇಹವನ್ನು ಗೆಲ್ಲುತ್ತಾರೆ ಮತ್ತು ಬ್ರಹ್ಮಚರ್ಯ ತಪಸ್ಸನ್ನು ಆಚರಿಸುವವರು ಈ ಜಗತ್ತಿನಲ್ಲಿ ಬ್ರಹ್ಮನ ಮೂರ್ತ ರೂಪಗಳಾಗುತ್ತಾರೆ. ಅವರು ತಮ್ಮ ದೇಹಗಳನ್ನು ತ್ಯಜಿಸುತ್ತಾರೆ ಮತ್ತು ಪರಮಾತ್ಮನೊಂದಿಗೆ ಒಗ್ಗೂಡುತ್ತಾರೆ. ಋಷಿಯು ಬ್ರಹ್ಮಚರ್ಯ ಸದ್ಗುಣಗಳನ್ನು ವಿವರಿಸುವುದನ್ನು ಮುಂದುವರಿಸಿದಾಗ ಧೃತರಾಷ್ಟ್ರನು ಗಮನದಿಂದ ಆಲಿಸಿದನು. ಅವನ ಮನಸ್ಸು ವಯಾಸಿಸ್ಸಲ್ಲಿ ಒಣಗಿದ ಪ್ರಯಾಣಿಕರಂತೆ ಬುದ್ಧಿವಂತಿಕೆಯಲ್ಲಿ ಕುಡಿಯುತ್ತಿತ್ತು. ಬ್ರಹ್ಮಚರ್ಯವು ಕೇವಲ ಒಂದು ಅಭ್ಯಾಸವಲ್ಲ, ಅದು ಒಂದು ಜೀವನ ವಿಧಾನವಾಗಿದೆ. 12 ಸದ್ಗುಣಗಳು ಅದರ ಮೂಲತತ್ವವನ್ನು ರೂಪಿಸುತ್ತವೆ. ಅಹಿಂಸೆ, ಸತ್ಯತೆ, ಅಸ್ಥೇಯ, ಕಳ್ಳತನ. ಇದ್ದ ಬ್ರಹ್ಮಚರ್ಯ ಸ್ವತಃ ಅಪರಿಗ್ರಹ, ಪ್ರಾಪಂಚಿಕ ಆಸ್ತಿಗಳಿಂದ ಬೇರ್ಪಡುವಿಕೆ, ಸ್ವಾಧ್ಯಾಯ, ಸ್ವಯಂ ಅಧ್ಯಯನ, ತಪಸ್ಕಟಿಲತೆ, ಸ್ವಾಧ್ಯಾಯ, ವೇದಗಳ ಅಧ್ಯಯನ.
ಈಶ್ವರದ ಪ್ರಾಣಿದಾನದ ಪರಮಾತ್ಮನ ಬಗೆಗಿನ ಭಕ್ತಿ ಮಹಾಕೊಬ್ಬರ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮತ್ತು ಶ್ರಾದ್ದ ನಂಬಿಕೆ ಈ ಸದ್ಗುಣಗಳ ಮೂಲಕವೇ ಒಬ್ಬನು ನಿಜವಾದ ಯೋಗಿಯಾಗುತ್ತಾನೆ. ಬ್ರಹ್ಮನ ಜ್ಞಾನವನ್ನು ಪಡೆಯುತ್ತಾನೆ. ಶಿವು ತನ್ನ ಪ್ರವಚನವನ್ನು ಮುಕ್ತಾಯಗೊಳಿಸಿದಾಗ ಧೃತರಾಷ್ಟ್ರನು ತಾನು ಪ್ರಾಪಂಚಿಕ ಜಗತ್ತನ್ನು ಮೀರಿದ ಪ್ರದೇಶಕ್ಕೆ ಸಾಗಿಸಲ್ಪಟ್ಟಿದ್ದೇನೆ ಎಂದು ಭಾವಿಸಿದನು. ಪ್ರಶಾಂತ ಮತ್ತು ಶಾಂತ ವಾತಾವರಣದಲ್ಲಿ ಬುದ್ಧಿವಂತ ಋಷಿಯಾದ ಸನತ್ ಸುಜಾತನು ರಾಜ ಸಿಬಿಯೊಂದಿಗೆ ಚಿಂತನೆಯಲ್ಲಿ ಕುಳಿತು ಸದಾಚಾರದ ಹಾದಿಯಲ್ಲಿ ಪ್ರಾಚೀನ ಬುದ್ಧಿವಂತಿಕೆಯನ್ನು ಬೋಧಿಸಿದನು. ಮಹಾರಾಜರೇ, ಅವನು ಪ್ರಾರಂಭಿಸಿದನು. ಮನುಷ್ಯರ ಜೀವನವನ್ನು ನಾಶಪಡಿಸುವ 12 ಗಂಭೀರ ದೋಷಗಳಿವೆ. ದುಃಖ, ಕೋಪ, ದುರಾಶೆ, ಕಾಮ, ಅಜ್ಞಾನ, ಸೋಮಾರಿತನ, ದ್ವೇಷ, ಸ್ವಯಂ ಪ್ರಾಮುಖ್ಯತೆ, ಲಾಭದ ನಿರಂತರ ಬಯಕೆ, ವಾತ್ಸಲ್ಯ, ಅಸೂಯೆ ಮತ್ತು ದುಷ್ಟಮ. ಈ ದುರ್ಗುಣಗಳು ಮಾನವಕುಲವನ್ನು ವಶಪಡಿಸಿಕೊಳ್ಳುವ ಅವಕಾಶಗಳಿಗಾಗಿ ಕಾಯುತ್ತಿವೆ. ಶಿಯು ಮಾತನಾಡುವಾಗ ಅವನ ಮಾತುಗಳು ಈ ದೋಷಗಳ ವಿನಾಶಕಾರಿ ಸ್ವರೂಪದ ವಿರುದ್ಧ ಎಚ್ಚರಿಕೆಯ ಕಾಗದವನ್ನು ನೇಯ್ದವು. ದುರಾಸೆಯುಳ್ಳವನು ಉಗ ಮಾತಿನಲ್ಲಿ ಕಠಿಣ ಆಡಂಬರವುಳ್ಳವನು, ಕೋಪಕ್ಕೆ ಒಳಗಾಗುವವನು ಅಥವಾ ಹೆಮ್ಮೆ ಪಡುವವನು ಸಂಪತ್ತನ್ನು ಪಡೆದಾಗ ಇತರರೊಂದಿಗೆ ಸೌಜನ್ಯದಿಂದ ವರ್ತಿಸಲು ಸಾಧ್ಯವಿಲ್ಲ. ಅವನು ತನ್ನ ಮಾತುಗಳ ಭಾರವನ್ನು ರಾಜನ ಹೃದಯದ ಮೇಲೆ ನೆಲೆಗೊಳ್ಳಲು ಅನುಮತಿಸಿದಂತೆ ನಿಲ್ಲಿಸಿದ ನಂತರ ಸನಾತ ಸುಜಾತನು ನೀತಿವಂತ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಸದ್ಗುಣಗಳನ್ನು ಬಹಿರಂಗಪಡಿಸಿದನು. ಸದಾಚಾರ, ಸತ್ಯ, ತಪಸ್ಸು, ಆತ್ಮಸಂಯಮ, ಸಂತೃಪ್ತಿ, ನಮ್ರತಾ, ತ್ಯಾಗ, ಇತರರ ಪ್ರೀತಿ, ಉಡುಗೊರೆ, ಧರ್ಮಗ್ರಂಥಗಳ ಪರಿಚಯ, ತಾಳ್ಮೆ ಮತ್ತು ಕ್ಷಮೆ ಈ 12 ಬ್ರಾಹ್ಮಣರ ಆಚರಣೆಗಳಾಗಿವೆ. ಈ 12ರಿಂದ ಬೀಳದವನು ಇಡೀ ಭೂಮಿಯನ್ನು ಅಲುಗಾಡಿಸಬಹುದು ಎಂದು ಘೋಷಿಸಿದಾಗ ಅವನ ಧ್ವನಿಯು ಮಹತ್ವದ್ದಾಗಿತ್ತು. ಸೌಮ್ಯವಾದ ಆದರೆ ದೃಢವಾದ ಧ್ವನಿಯಲ್ಲಿ ಋಷಿಯು ಮಾದದ ಅಪಾಯಗಳ ವಿರುದ್ಧ ಅಥವಾ ಪ್ರಾಪಂಚಿಕ ಬಯಕೆಗಳಿಗೆ ಅತಿಯಾದ ಆಸಕ್ತಿಯ ವಿರುದ್ಧ ಎಚ್ಚರಿಕೆ ನೀಡಿದರು. ಅವರು ಅದರ 18 ದೋಷಗಳನ್ನು ಪಟ್ಟಿ ಮಾಡಿದರು. ಇತರರ ಬಗೆಗಿನ ದುರುದ್ದೇಶ, ಸದ್ಗುಣಗಳ ಹಾದಿಯಲ್ಲಿ ಅಡೆತಡೆಗಳನ್ನು ಎಸೆಯುವುದು, ತಿರಸ್ಕಾರ, ಮಾತಿನಲ್ಲಿ ಸುಳ್ಳು, ಕಾಮಕೋಪ, ಅವಲಂಬನೆ, ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು, ವರದಿಗಾಗಿ ಇತರರ ದೋಷಗಳನ್ನು ಕಂಡುಹಿಡಿಯುವುದು, ಸಂಪತ್ತಿನ ವ್ಯರ್ಥ, ಜಗಳ, ಉದ್ದಟತನ, ಜೀವಿಗಳ ಮೇಲಿನ ಕ್ರೌರ್ಯ, ದ್ವೇಷ, ಅಜ್ಞಾನ, ಗೌರವಕ್ಕೆ ಅರ್ಹವಾದವರನ್ನು ಕಡೆಗಣಿಸುವುದು, ಸರಿ ಮತ್ತು ತಪ್ಪುಗಳ ಪ್ರಜ್ಞೆಯನ್ನು ಕಳೆದುಕೊಳ್ಳುವುದು ಮತ್ತು ಯಾವಾಗಲೂ ಇತರರಿಗೆ ಗಾಯ ಮಾಡಲು ಪ್ರಯತ್ನಿಸುವುದು. ಸನತ್ ಸುಜಾತ ಅವರ ಕಣ್ಣುಗಳು ಆಳವಾದ ಬುದ್ಧಿವಂತಿಕೆಯನ್ನು ಹಿಡಿದಿಟ್ಟುಕೊಂಡಿರುವಂತೆ ತೋರುತ್ತಿತ್ತು. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಮಾತಾಗೆ ದಾರಿ ಬಿಡಬಾರದು, ಏಕೆಂದರೆ ಅದರ ಪಕ್ಕವಾದ್ಯಗಳು ಖಂಡನೀಯವಾಗಿವೆ. ಅವರು ನಿಜವಾದ ಸ್ನೇಹದ ಗುಣಗಳತ್ತ ತಮ್ಮ ಗಮನವನ್ನು ತಿರುಗಿಸಿದರು. ಸ್ನೇಹಿತರ ಸಮೃದ್ಧಿಯಲ್ಲಿ ಸಂತೋಷಪಡುವುದು, ಅವರ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ದುಃಖ ಪ್ರಿಯವಾದದ್ದನ್ನು ಬಿಟ್ಟುಬಿಡುವುದು, ಆದರೆ ಕೇಳಬಾರದು. ಸ್ನೇಹಿತನಿಗೆ ತನ್ನದೇ ಆದ ಒಳ್ಳೆಯದನ್ನು ತ್ಯಾಗ ಮಾಡುವುದು, ಎಲ್ಲವನ್ನೂ ನೀಡಿದ ಸ್ನೇಹಿತನ ಮನೆಯಲ್ಲಿ ವಾಸಿಸದಿರುವುದು ಮತ್ತು ಸ್ವತಃ ಗಳಿಸುವುದನ್ನು ಆನಂದಿಸುವುದು. ಶಿವು ತನ್ನ ಬೋಧನೆಗಳನ್ನು ಮುಕ್ತಾಯಗೊಳಿಸಿದಾಗ ಅವನು ಬ್ರಹ್ಮವನ್ನು ಪಡೆಯುವ ಮಾರ್ಗದ ಬಗ್ಗೆ ಮಾತನಾಡಿದನು. ಆ ಒಳ್ಳೆಯ ಗುಣಗಳನ್ನು ಪಡೆಯಲು ಪ್ರಯತ್ನಿಸುವ ಮತ್ತು ದಾನಶೀಲನಾಗುವ ಮತ್ತು ನೀತಿವಂತನಾಗುವ ಸಂಪತ್ತಿನ ಮನುಷ್ಯನು ತನ್ನ 5 ಇಂದ್ರಿಯಗಳನ್ನು ಅವುಗಳ ಉದ್ದೇಶಗಳಿಂದ ನಿರ್ಬಂಧಿಸುತ್ತಾನೆ. ಇಂದ್ರಿಯಗಳ ಈ ಸಂಯಮವು ತಪಸ್ಸಾಗಿದೆ. ಇದು ಮಟ್ಟದಲ್ಲಿ ಬೆಳೆದಾಗ ಇನ್ನು ಮುಂದೆ ಆನಂದದ ಪ್ರದೇಶಗಳನ್ನು ಗೆಲ್ಲುತ್ತದೆ. ಆಳವಾದ ಒಳನೋಟದ ಒಂದು ಕ್ಷಣದಲ್ಲಿ ಬ್ರಹ್ಮವನ್ನು ಗುಣಲಕ್ಷಣಗಳಿಂದ ಕೂಡಿದವನೆಂದು ತಿಳಿದಿರುವವನಲ್ಲಿ ಮತ್ತು ಬ್ರಹ್ಮವನ್ನು ಹೆಚ್ಚು ಸಂಪೂರ್ಣವಾಗಿ ತಿಳಿದಿರುವವನಲ್ಲಿ ಸತ್ಯವು ನೆಲೆಗೊಂಡಿದೆ ಎಂದು ಸನತ್ ಸುಜಾತನು ಬಹಿರಂಗಪಡಿಸಿದನು. ಅಸ್ತಿತ್ವದ ಆಳದಲ್ಲಿ ಶುದ್ಧ ಮತ್ತು ಕಳಂಕವಿಲ್ಲದ ಮಹಾಯಾಸ ಎಂಬ ಬೀಜವಿದೆ. ಇದು ಎಲ್ಲರನ್ನೂ ಬೆಳಗಿಸುವ, ಇಂದ್ರಿಯಗಳಿಗೆ ಮಾರ್ಗದರ್ಶನ ನೀಡುವ ಮತ್ತು ಪ್ರಕಾಶಮಾನವಾದ ಸೂರ್ಯನನ್ನು ಹುಟ್ಟುಹಾಕುವ ಹೊಳಪಿನಿಂದ ಹೊಳೆಯುತ್ತದೆ. ದೈವತ್ವವನ್ನು ಹೊಂದಿರುವ
ಈ ಶಾಶ್ವತ ವ್ಯಕ್ತಿಯನ್ನು ಯೋಗಿಗಳು ತಮ್ಮ ಮಾನಸಿಕ ಕಣ್ಣಿನ ಮೂಲಕ ನೋಡುತ್ತಾರೆ. ಅದರ ಬೆಳಕು ಮತ್ತು ಶಾಖವು ಸ್ವಾವಲಂಬಿಯಾಗಿದೆ. ಯಾವುದೇ